ನನಗೆ ಯಾರೋ ಒಬ್ಬ ಲೀಡ್ರ್ ಯಾರೋ ಸಿಕ್ಕಿದ್ರು, ಅವ್ರು ಚೆನ್ನಾಗಿ ಹೇಳಿದ್ರು. ಅವ್ರಿಗೆ ಯಾರೋ ಹೇಳಿದ್ರಂತೆ, ನೀನು ಲೀಡ್ರ್ ಆಗಬೇಕು, ನಾನು ಏನು ಮಾಡಬೇಕು ಅಂದರೆ, ಏನು ಮಾಡಬೇಡ, 4 ಜನಕ್ಕೆ ಇಡ್ಲಿ ಕೊಡಿಸ್ ಫಸ್ಟ್ ಸಾಕು ಅಂತ. 4 ಜನಕ್ಕೆ ಇಡ್ಲಿ ಕೊಡಿಸ್ರೆ 5 ಜನ ಇವ್ರು ಹಿಂದೆ ಬರೋಕ್ಕೆ ಶುರು ಮಾಡಿದ್ರಂತೆ. ಅದನ್ನೇ ಈಗಿನ ರಾಜಕೀಯಕ್ಕೆ ಬನ್ನಿ. ಓಕೆ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇವತ್ತು 40 ಕೋಟಿ ಆಗಿದೆ. ಏನು ಹೇಳಿ, ಕಾರ್ಯಕರ್ತರು, ಆಫೀಸ್ಗಳು, ಅಲ್ಲಿ ಒಂದಷ್ಟು ಆಸ್ಪಿರೆಂಟ್ಸು ಎಲ್ಲ ಒಂದೊಂದು ಪಕ್ಷ ಒಂದೊಂದು ದೊಡ್ಡದು, ಅದೇ ಒಂದು ಪ್ಯಾರಲಲ್ ಗೌರ್ಮೆಂಟ್ ಆಗೋಗ್ಬಿಟ್ಟಿದೆ. ಒಂದು ಕಡೆ ಗೌರ್ಮೆಂಟು ಜನಗಳ ಟ್ಯಾಕ್ಸ್ ಮನಿ ತೊಗೊಂಡು ಅದನ್ನು ವಾಪಸ್ ಹೆಂಗೆ ಕೊಡಬೇಕು ಅನ್ನೋದೇ ಗೌರ್ಮೆಂಟ್ ಸ್ಟ್ರಕ್ಚರ್ ಇರೋದು, ಅದಕ್ಕೋಸ್ಕರ. ಬಟ್ ಇಲ್ಲಿಗೆ ಹೋಗೋದಕ್ಕೋಸ್ಕರ ಇನ್ನೊಂದು ಪ್ಯಾರಲಲ್ ಆಗಿದೆ. ಇಲ್ಲಿ ಗೌರ್ಮೆಂಟ್ ಅಲ್ಲದೇ ಇಲ್ಲಿ ದುಡ್ಡು ಫೀಡ್ ಮಾಡ್ತಾರೆ, ಅಥವಾ ಏನೋ ಒಂದು ಓಟಿಗೆ ಇದು ಖರ್ಚು ಮಾಡೋದಿರ್ಬೋದು, ಅಥವಾ ಏನೋ ಒಂದು ಹಬ್ಬಕ್ಕೇನೋ ಕೊಡೋದಿರ್ಬೋದು, ಹುಡುಗರನ್ನ ಸೇರಿಸೋದಿರ್ಬೋದು, ಸಂಘಟನೆ ಮಾಡೋದಿರ್ಬೋದು. ಇದೊಂದು ದೊಡ್ಡ ವ್ಯೂಹ ಆಗೋಗ್ಬಿಟ್ಟಿದೆ. ಸೊ ಈ 20% ಒಂದು ದೊಡ್ಡದಾಗಿ ಆಗಿದೆಯಲ್ಲ, ಅದೇನಾಗಿದೆ 80% ಹೊಡಿತಾ ಇದೆ ನನ್ನ ಪ್ರಕಾರ. ಏನು ಹೇಳಿ, ಒಂದು ಬ್ಯೂಟಿಫುಲ್ ಸ್ಟ್ರಕ್ಚರ್ ಇದೆ, ಟ್ಯಾಕ್ಸ್ ಮನಿ ಇಲ್ಲಿ ಹೋಗ್ಬೇಕು, ಅದು ಪಾರದರ್ಶಕತೆ ವಾಪಸ್ ಬರಬೇಕು ಅಲ್ವಾ. ಈ ಒಂದು ಸ್ಟ್ರಕ್ಚರ್ಗೆ ಒಂದು ಪ್ಯಾರಲಲ್ಲು ಆ ಥರ ಬೆಳ್ಕೊಂಡ್ಬಿಟ್ಟಿದೆ ಇದು. ಓಕೆ, ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಬಟ್ ಈಗ ಅನ್ನಿಸ್ತಿರೋದು ಏನಾಗ್ತಿದೆ ಅಂದರೆ, ಇದು ದೊಡ್ಡದಾಗಿ ಇದು ಕಡಿಮೆ ಆಗೋಗ್ಬಿಟ್ಟಿದೆ. ಈ ಗೌರ್ಮೆಂಟ್ನ ಕೇಳ್ತೀವಿ ನಾವು, ಏನ್ರಿ ನಮ್ಗೇನು ಮಾಡೋಕ್ಕಾಗಿಲ್ಲ, ಆಲ್ರೆಡಿ ಅವ್ರು ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಅಲ್ವಾ. ಅದು ಬಿಸ್ನೆಸ್ ಥರ ಆಗೋಗ್ಬಿಟ್ಟಿದೆ. ಅದು ಬಿಸ್ನೆಸ್ ಆಗಿರೋದು ಏನಾಗ್ತಿದೆ, ಅದ್ರ ಕನೆಕ್ಟೆಡ್ ಆಗಿರೋವಂಥ ಹೆಲ್ತು, ಎಜುಕೇಷನ್ನು, ಇನ್ಫ್ರಾಸ್ಟ್ರಕ್ಚರು ಯಾವುದೇ ಆದರೂ ಕೂಡ ನೀವೆಲ್ಲ ಕೇಳೇ ಇದ್ದೀರ ನೀವು ಮಾಧ್ಯಮದಲ್ಲಿರೋರು. ಕಮಿಷನ್ ಅಂತೆ, ಎಲ್ಲೋದ್ರೂ ಲಂಚ ಅಂತೆ. ಇದೆಲ್ಲ ಯಾಕಾಯಿತು ಅಂದರೆ, ಈಗ ನಾನೊಂದು 25 ಕೋಟಿ ಹಾಕಿ ಒಂದು ಕಡೆ ಬಂದಿದ್ದೀನಿ ಅಂದ್ಕೊಳ್ಳಿ, ನಂತರ 240 ಜನನೂ ಕೂಡ ಸುಮಾರು ಒಂದು 500,000 ಕೋಟಿ ಹಾಕಿ ಬಂದಾಗ ಹೆಂಗೆ ಅದನ್ನು ಹೆಂಗೆ ವಾಪಸ್ ತೊಗೊಳ್ಳೋದಾಗಲಿ. ಅವಾಗ ಏನು ಮಾಡ್ತೀನಿ ನಾನು, ಏನೋ ಮೆಡಿಕಲ್ ಕಾಲೇಜ್ ಪರ್ಮಿಷನ್ಗಳಿಗೆ ಇಷ್ಟು ಅಂತೀನಿ, ಅಥವಾ ಇನ್ನೇನೋ ಒಂದು ಬೇರೆ ಏನೋ ಮಾಡ್ತೀನಿ, ಏನೋ ಒಂದು ರೋಡ್ಸ್ ಹಾಕಬೇಕು, ಇನ್ನೊಂದೇನೋ ಆಗಬೇಕು ಅಂದು ಅಲ್ಲೆಲ್ಲ ಅವಾಗ ಏನಾಗುತ್ತೆ, ಈ ವಾಪಸ್ ತೊಗೊಳ್ಳೋ ಇದಾಗುತ್ತೆ ಆ್ಯಕ್ಚುಲಿ. ಸೊ ಇದನ್ನು ನಾನು 10 ಸತಿ ಹೇಳಿದ್ರು ಅದೇ ಇರೋದು, ಎಲ್ಲರಿಗೂ ಗೊತ್ತಿರೋದು. ಆಮೇಲೆ ಅದು ಎಲ್ಲರಿಗೂ ಗೊತ್ತಿದ್ದು ಕೂಡ ಏನು ದೊಡ್ಡ ವಿಷಯ ಮಾಡ್ಕೊಂಡಿದ್ದೀವಿ, ಅಕ್ಸೆಪ್ಟ್ ಮಾಡ್ಕೊಂಡು ಹೊರಟಾಗಿದ್ದೀವಿ. ಭ್ರಷ್ಟಾಚಾರ ಅನ್ನುವಂಥದ್ದು ಒಂದು ವಿಷಯನೇ ಅಲ್ಲ ಈಗ ಚರ್ಚೆ ಮಾಡೋಕೆ ಅನ್ನೋ ಥರದ್ರಲ್ಲಿ ಎಲ್ಲರಿಗೂ ಗೊತ್ತಪ್ಪ, ಎಲ್ಲರಿಗೂ ಗೊತ್ತು. ಏನ್ರಿ ಆಮೇಲೆ ಟಿವಿಲೇ ಕೂತ್ಕೊಂಡು ಮಾತಾಡೋದು ಕೇಳಿದ್ದೀನಿ, ನೀವೇನು ಮಾಡಿಲ್ಲೇನ್ರಿ ಇವತ್ತು ಸತಿ ಆ ಥರ, ನೀವು ಮಾಡಿ ನಾವು ಮಾಡ್ರಿ ನೀವು ಮಾಡ್ರಿ ಅಂತ ತಪ್ಪು ಅನ್ನೋ ಥರ ಆಗೋಗ್ಬಿಟ್ಟಿದೆ. ಸೊ ಓಕೆ, ಇದುವರೆಗೂ ಅದು ತಡ್ಕೊಂತು ದೇಶ. ಯಾಕಂದರೆ ಎಲ್ಲ ಏನು ಡೆವಲಪ್ಮೆಂಟ್ ಅಂತ ಅದು ಒಂದು ಪ್ಯಾರಲಲ್ ಆಗ್ತಾ ಇತ್ತು. ಜನಗಳು ಕೂಡ ಏನೋ ಒಂದು ಒಳ್ಳೆ ಏನೋ ಒಂದು ಸ್ಯಾಚುರೇಷನ್ ಪಾಯಿಂಟ್ ಹೋಗೋವರೆಗೂ. ಈಗ ಏನಾಗ್ತಿದೆ, ಅದಕ್ಕೆ ಏಟು ಬಿದ್ದಾಗ ಗೊತ್ತಾಗುತ್ತೆ ಅದ್ರ ಪ್ರಾಬ್ಲಮ್ ಏನು ಅಂತ. ಇವಾಗ 1 ರೂಪಾಯಿ ಇಂಪಾರ್ಟೆಂಟ್. ಅದೇ ನದಿ ಜೋರಾಗಿ ಹರಿತಿರ್ಬೇಕಾರೆ ಯಾವ ಕಡೆ ಇರೋದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ಅದೇ ಕ್ಷಾಮ ಬಂದಾಗ ಏನಂದ್ರೆ ಒಂದೊಂದು ಹನಿನೂ ಕೂಡ ಒಂದೊಂದು ಇದಕ್ಕೆ ಹೋಗ್ಲಿ ಅನ್ನೋ ಪರಿಸ್ಥಿತಿ ಆ ಥರ ಆಗ್ತಾ ಇದೆ. ಈಗ 100% ಬದಲಾವಣೆ ಆಗಲೇಬೇಕು. ಹೇಗೆ ಇವಾಗ ಶಿಕ್ಷಣದಲ್ಲಿ ಆನ್ಲೈನ್ ಅನ್ನೋದೊಂದು ಶುರುವಾಗಿದೆ, ಟೆಕ್ನಾಲಜಿ ಟೇಕ್ ಓವರ್ ಮಾಡ್ತಾ ಇದೆ ಎಲ್ಲವನ್ನು. ವರ್ಕ್ ಫ್ರಮ್ ಹೋಮ್ ಆಗ್ತಾ ಇದೆ, ವಿಡಿಯೋ ಕಾನ್ಫರೆನ್ಸ್ಗಳಾಗ್ತಾ ಇದೆ, ಟ್ರಾವೆಲಿಂಗ್ ಕಡಿಮೆ ಆಗ್ತಾ ಇದೆ. ಆಮೇಲೆ ಪೆಟ್ರೋಲ್ ಕನ್ಸಂಪ್ಷನ್, ಡೀಸೆಲ್ ಎಲ್ಲ ಮಾಡಬಾರ್ದು, ಯಾಕಂದ್ರೆ ಗ್ಲೋಬಲ್ ವಾರ್ಮಿಂಗು, ಪೊಲ್ಯೂಷನ್ ಅಂತ ಏನಾದ್ರು ಎಲೆಕ್ಟ್ರಿಕ್ ಕಾರ್ಗಳು ಬರ್ತಾ ಇದೆ. ಸೊ ಈ ಥರ ಎಷ್ಟೊಂದು ಇನೋವೇಷನ್ಗಳು ಎಲ್ಲ ಫೀಲ್ಡಲ್ಲಿ ಆಗ್ಬೇಕಾದ್ರೆ ರಾಜಕೀಯದಲ್ಲೂ ಆ ಇನೋವೇಷನ್ ಆಗೇ ಆಗುತ್ತೆ. ಅದೇನು ಅಂದರೆ ಮತ್ತೆ ಅಗೇನ್ ವಿಚಾರಗಳ ಮೇಲೆ ಇಶ್ಯೂ ಬೇಸ್ಡ್ ಎಲೆಕ್ಷನ್ಸ್ಗಳು ಬರುತ್ತೆ. ಪಾರ್ಟಿ ಪರ್ಸನ್ ಇಂಪಾರ್ಟೆಂಟ್ ಆಗಲ್ಲ, ಬಿಕಾಸ್ ಟೆಕ್ನಾಲಜಿ ಆ ಥರದ್ದು ಇರೋದ್ರಿಂದ ಯು ಕ್ಯಾನ್ ಈಸಿಲಿ ಕನೆಕ್ಟ್ ವಿತ್ ಪೀಪಲ್, ಯು ಕ್ಯಾನ್ ಟೇಕ್ ದೇರ್ ಒಪಿನಿಯನ್. ಆಮೇಲೆ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡ್ಬೋದು. ಪ್ರತಿಯೊಂದು ನೀವು ಇವಾಗಿರೋ ಮೀಡಿಯಾಗೆ ಹೆಂಗಿದೆ ಅಂದರೆ, ನೀವು ಎಲ್ಲವನ್ನೂ ವಿಜುವಲ್ ವಿತ್ ಇದನ್ನು ತೋರಿಸ್ಬಿಡ್ಬೋದು ನೀವು ಅಲ್ವಾ. ಅಷ್ಟೊಂದು ಇರ್ಬೇಕಾದ್ರೆ ಆ ಬದಲಾವಣೆ ಆಗಲೇಬೇಕು ರಾಜಕೀಯದಲ್ಲಿ. ದಿಸ್ ಇಸ್ ಅ ರೈಟ್ ಟೈಮ್ ಅಂತ ಅನ್ಸುತ್ತೆ ಸರ್, ಅಂಡ್ ಬದಲಾಗುತ್ತೆ. ರೈಟ್ ಟೈಮ್ ರಾಂಗ್ ಟೈಮ್ ಅನ್ನೋಕ್ಕಿಂತ ಜನ ಯಾವಾಗ ಬೇಕು ಅನ್ಸುತ್ತೋ ಅದು ರೈಟ್ ಟೈಮ್ ಅಷ್ಟೇ. ಇವತ್ತು ನನಗೆ ಬೇಕು ಅನ್ನಿಸ್ತಿದೆ, ಇದು ಕೋಟ್ಯಾಂತರ ಜನಗಳಲ್ಲಿ ಬಂದಾಗ ಅದು ರೈಟ್ ಟೈಮ್ ಆ್ಯಕ್ಚುಲಿ. ಅದು ಯಾವಾಗ ಬರುತ್ತೆ ಅಂದರೆ, ಆ ವಿಚಾರವಂತರಾದಾಗ ಅಥವಾ ನನಗೆ ಏಟ್ ಬಿದ್ದಾಗ, ನಾನೆಲ್ಲ ಆರಾಮಾಗಿದ್ದೀನಿ ಅಂದಾಗ ನನಗೇನು ತಲೆನೇ ಕೆಡಿಸ್ಕೊಳ್ಳೋ, ಯಾರು ಬಂದರೆ ನಮಗೇನ್ರಿ, ನಾವು ದುಡಿಯೋದು ಇದ್ದೇ ಇದೆ ಅಂತ. ಬಟ್ ಈ ಥರ ಕ್ರೈಸಿಸ್ ಬಂದಾಗ ಹೆಂಗೆ ನೋಡಿ, ಅಯ್ಯೋ ಏನೇ ಇವತ್ತು ಬೆಡ್ಗಳು ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ನಮಗೆ ಏನು ಈ ಪರಿಸ್ಥಿತಿನ ಡೆಡ್ ಬಾಡಿ ಸುಡೋಕ್ಕೆ ರೋಡಲ್ಲಿ ನಿಲ್ಸ್ಕೊಳ್ಳೋ ಅಂತ ಅವಾಗ ನಮ್ಗೆ ಅರ್ಥ ಇಷ್ಟು ಇದಾಗಿದೆಯಾ ಅಂತ. ಇಲ್ಲಿವರೆಗೂ ನಮ್ಗೆ ಅದು ಅನ್ನಿಸ್ತಾ ಇರಲಿಲ್ಲ. ಸೊ ನಾನು ಫಸ್ಟ್ ಡೇಯಿಂದ ಹೇಳ್ತಿದ್ದು, ನನಗನ್ಸಿದ್ದು, ಯಾಕಂದರೆ ನಾನು ಇದಕ್ಕೋಸ್ಕರನೇ ಸಿನಿಮಾ ಫೀಲ್ಡಿಗೆ ಬಂದಿದ್ದು. ಅದನ್ನು ತುಂಬ ಅನಲೈಸ್ ಮಾಡಿದೆ. ನನಗೆ ಅನಿಸಿದ್ದು ಇದೇ ಡೆಡ್ ಎಂಡ್ ಇದೆ ಆ್ಯಕ್ಚುಲಿ. ಇಲ್ಲಿಗೆ ಬರಲೇಬೇಕು ಅಂತಿತ್ತು. ಅದು ಯಾವಾಗ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಹೇಳ್ತಾನೆ ಇದೆ, ಕಾಲ ಪಕ್ವ ಆಗಬೇಕು, ಎಲ್ಲರಿಗೂ ಅವ್ರಿಗೆ ಅರಿವಾದಾಗ ಅರ್ಥ ಆಗತ್ತಿದ್ದು ಅಂತ. ಇವತ್ತು ಮಾಧ್ಯಮಗಳಲ್ಲಿ ಏನು ಮಾತಾಡ್ತಿದ್ದೀವಿ ನಾವು, ಏನ್ರಿ ಯಾಕ್ರಿ ಹಾಸ್ಪಿಟ್ಲ್ ಸರಿ ಇಲ್ಲ, ಹೆಲ್ತ್ ಮಿನಿಸ್ಟ್ರಲ್ಲಿ, ಚೀಫ್ ಮಿನಿಸ್ಟ್ರಲ್ಲಿ ಯಾಕೆ ಮಾತಾಡ್ಬೇಕು ಅವಾಗ ನಾವು? ಏನಕ್ಕೆ ಮಾತಾಡ್ತಿದ್ದೀವಿ? ಮಾತಾಡಬಾರ್ದಲ್ಲ ಅವಾಗ ನಾವು. ಅದಕ್ಕೂ ರಾಜಕೀಯಕ್ಕೆ ಸಂಬಂಧ ಇಲ್ಲ. ಯಾರು ಮಾಡೋದು ಇದನ್ನು? ಜನಗಳೇ ಅವ್ರವ್ರ ಹಾಸ್ಪಿಟ್ಲ್ ಕಟ್ಟಿಸ್ಕೊಬೇಕಾ?
ಸೊ ರಾಜಕೀಯ ಅಷ್ಟು ಏನಂದರೆ ತುಂಬ ಜನ ಹೇಳ್ತಾರೆ ರಾಜಕೀಯ ನಮ್ಗೆ ಬೇಡಕ್ಕಾಗಿಲ್ಲ ಅದಂದರೆ ಒಂದು ಅವರ್ಷನ್ ಇದೆ, ಕರೆಕ್ಟ್, ನಮ್ಗೆ ಯಾರು ಬರಲಿ ಬಿಡ್ರಿ ಅಂತ. ಹಂಗಲ್ಲ. ಅದೇ ಕೇಳಿ, ಸಮಾಜ ಅಂದರೆ ನಾವು ನಮ್ಮದು ಸಮಾಜ, ನಮ್ಮ ಟ್ಯಾಕ್ಸ್ ಮನಿ, ನಮ್ಮ ಗೌರ್ಮೆಂಟು, ನಮ್ಮೋರಲ್ಲಿರೋರು. ಸೊ ಇದು ಹೆಂಗಂದರೆ ನನ್ನ ಮನೆಗೆ 4 ಜನ ಕೆಲಸಗಾರ ಇಟ್ಕೊಂಡು ಬಿಟ್ಬಿಟ್ಟಂಗೆ ಕಂಪ್ಲೀಟಾಗಿ. ಅವಾಗ ಏನಾಗುತ್ತೆ, ಕೇಳಲೇ ಇಲ್ಲ ಅಂದರೆ ಏನಾಗುತ್ತೆ, ಸ್ವೇಚ್ಛಾಚಾರ ಆಗ್ಬಿಡುತ್ತೆ. ನಿಜ. ಎಸ್ ಸರ್ ನೀವು ಹೇಳಿದ ಹಾಗೆ ಹಾಗಾದ್ರೆ ಒಂದು ಮನೆ ಅಂತಾನೆ ನಡೆಸಬೇಕು ಅಂತ ಹೇಳಿದ್ರೆ ಒಬ್ಬ ತಂದೆ ಮೇನ್ ಆಗಿರ್ತಾನೆ. ಸೊ ಬಾಕಿ ಮಕ್ಕಳೆಲ್ಲರೂ ಕೂಡ ಅವನಿಗೆ ಸಪೋರ್ಟಿಂಗ್ ಆಗಿರ್ತಾರೆ, ಹೆಂಡತಿ ಎಲ್ಲರೂ ಕೂಡ. ಒಬ್ಬ ತಂದೆ ಅನ್ನುವಂಥದ್ದು ಒಬ್ಬ ಇರಲೇಬೇಕು, ನಾಯಕ ಅನ್ನುವಂಥ ಒಂದು ಸ್ಥಾನದಲ್ಲಿ. ಬಟ್ ನೀವು ಹೇಳ್ತೋ ವಿಷಯದಲ್ಲಿ ನಮಗೆ ನಾಯಕರು ಬೇಡ ಅಂತ ಹೇಳ್ತೀರಿ. ನಾವು ನಾಯಕರನ್ನ ಸೃಷ್ಟಿ ಮಾಡಿದ್ರೆ ಒನ್ಸ್ ಅಗೇನ್ ಅದೇ ದಾರಿಲಿ ಮತ್ತೆ ನಾವು ಹೋಗ್ಬೇಕಾಗತ್ತೆ ಅಂತೀರಿ. ಹೌದೌದು. ಹೇಗೆ ಯಾರು ಒಬ್ಬ 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 ಲೀಡಿಂಗ್ ಫ್ರಮ್ ದ ಫ್ರಂಟ್ ಅನ್ನೋದು ಇಲ್ವೇ ಇಲ್ಲ ಅಂದ್ರೆ ಹೇಗೆ? ನೀವು ಬ್ಯಾಕಲ್ಲಿ ಇರ್ತೀನಿ ಅಂತೀರಿ. ಇಲ್ಲ ಕೇಳಿ, ಇವಾಗ ಇದುವರೆಗೂ ಆಗಿರೋದೇ ತಾನೆ, ರಾಜಕೀಯದಲ್ಲಿ ಇರೋದೇ ಲೀಡರ್ಸ್. ಅವ್ನು ಲೀಡರ್ಸ್ ಏನು ಹೇಳ್ತಾನೆ, ಆಶ್ವಾಸನೆ ಕೊಡ್ತಾನೆ, ನಾನು ನೋಡ್ಕೊತೀನಿ ಅಂತ. ಎಲ್ಲೋ ಒಂದು ನಂಬಿಕೆ ಹುಟ್ಟುತ್ತೆ. ನಾನು ನಂಬಿಕೆ ಹುಟ್ಸೋದು ಏನು ಮಾಡಬೇಕು, ನೀವು ನಂಬಲ್ಲ ಜನ. ನಾನು ನಂಬಿಕೆ ಹುಟ್ಸೋದಕ್ಕೋಸ್ಕರ ಒಂದಷ್ಟು ಸಮಾಜ ಸೇವೆ ಮಾಡ್ತೀನಿ, ಒಂದಷ್ಟು ಹೋರಾಟಗಳು ಮಾಡ್ತೀನಿ. ನಿಜವಾಗ್ಲೂ ಕಾಳಜಿ ಇಟ್ಕೊಂಡೇ ಮಾಡ್ಬೋದು. ಬಟ್ ಅಲ್ಲಿ ಇಟ್ ಇಸ್ ಎನ್ ಎಕ್ಸ್ಪೆನ್ಸಸ್ ಆ್ಯಕ್ಚುಲಿ. ಆಗುತ್ತೆ, ದುಡ್ಡು ಖರ್ಚಾಗುತ್ತೆ, ಇದಾಗುತ್ತೆ. ಅದು ಏನಾಗಿದೆ, 72 ವರ್ಷದಿಂದ ಇದಾಗಿ ಆಗಿ ನಮ್ಗೆ ಹೆಂಗೆ ಜನರಿಗೆ ಮೈಂಡ್ ಸೆಟ್ ಆಗಿದೆ, ಯಾರಪ್ಪ ನೀನು ಯಾರು, ನನಗೆ ಯಾರು ಗೊತ್ತಿಲ್ಲ, ನಾನು ಯಾಕೆ ನಿನ್ಗೆ ಓಟ್ ಹಾಕಲಿ, ಓ ಇವ್ನು ಯಾರೋ ಮಾಡಿದ್ದಾನೆ. ಈಗ ಫಾರ್ ಎಕ್ಸಾಂಪಲ್ ಸೋನು ಸೂದಿಗೆ ನಿಂತ್ಕೊಂಡ್ರೆ ಸ್ವೀಪ್ ಮಾಡ್ಬಿಡ್ಬೋದು ಅಲ್ವಾ, ಯಾಕಂದ್ರೆ ಅವ್ರು ಅಷ್ಟೊಂದು ಸಮಾಜ ಸೇವೆ ಮಾಡಿದ್ದಾರೆ. ನಾನು ಹೇಳ್ತಿರೋ ಸಮಾಜ ಸೇವೆ ನಿಮ್ಮ ವೈಯಕ್ತಿಕ, ಆ ರಾಜಕೀಯಕ್ಕೋಸ್ಕರ ಸಮಾಜ ಸೇವೆ ಮಾಡಬಾರ್ದು. ರಾಜಕೀಯಕ್ಕೆ ಬರೋಕ್ಕೋಸ್ಕರ ಹೋರಾಟ ಮಾಡಿಬಿಡಿ. ನಿಜವಾಗ್ಲೂ ನಿಮ್ಗೆ ಹೋರಾಟ ಮಾಡಿದ್ರೆ ಹೋರಾಟ ಮಾಡಿ, ನನಗೊಂದು ಇದ್ದಿದೆ, ನಾನು ಹೋರಾಟಗಾರನಾಗೇ ಇರ್ತೀನಿ ಅಂತ. ಅದನ್ನ ಇಟ್ಕೊಂಡು ನಾನು ಈ ಥರ ಇದನ್ನ ನನ್ನ ಇದು ನನ್ನ ಎಲಿಜಿಬಿಲಿಟಿ ಇದು, ನಾನು ಇಷ್ಟು ಸೇವೆ ಮಾಡಿದ್ದೀನಿ, ಇಷ್ಟು ಹೋರಾಟ ಮಾಡಿ, ಏನಾಗುತ್ತೆ, ದುಡ್ಡಿರೋ ಒಬ್ಬ ಹೋರಾಟಗಾರ ಆಗ್ತಾನೆ, ದುಡ್ಡಿರೋ ಒಬ್ಬ ಸಮಾಜ ಸೇವೆ ಮಾಡ್ತಾನೆ. ಪ್ರಜಾಪ್ರಭುತ್ವ ಎಲ್ಲಿ ಬಂತವಾಗ? ಅವಾಗಲೇ ತಾನೇ ಬಿಸ್ನೆಸ್ ಆಗೋದು ರಾಜಕೀಯ ಅಲ್ವಾ? ಓಕೆ, ಇವಾಗ ನೀವು ಹೇಳಿದ್ರಿ ನಾಯಕ, ಓಕೆ, ಮನೆ ತಂದೆ ಎಲ್ಲಿವರೆಗೂ ಇದಾಗಿರ್ತಾನೆ ಅವನು. ಮಕ್ಕಳು 18 ವರ್ಷ ಆಗೋವರೆಗೂ ಕೂಡ ಹಿಂಗಿರ್ಬೇಕಪ್ಪ ಹಿಂಗಿರ್ಬೇಕು ಹೇಳ್ತಾನೆ. ಮಕ್ಕಳು ದೊಡ್ಡವರ ಮೇಲೆ ಅವ್ನು ಹೇಳಕ್ಕೆ ಶುರು ಮಾಡ್ರಿ, ಏನಾಗುತ್ತೆ, ಇವ್ರು ಕೇಳಲ್ಲ. ಅಲ್ವಾ? ನಿನಗೆ ವಿಚಾರ ಗೊತ್ತಾಗಿದೆಯಪ್ಪ, ಈ ಬರ್ಡ್ಸ್ಗಳ ಥರ ಬರ್ಡ್ಸ್ ಅವು ಹಾರೋವರೆಗೂ ಅವು ಹೇಳ್ಕೊಡ್ತವೆ, ಹೆಲ್ಪ್ ಮಾಡಿ, ಆಮೇಲೆ ಹಾರ್ಕೊಂಡು ಹೋಗು ನೀನು ಅಂತವೆ. ಆಮೇಲೂ ಕೂಡ ಪ್ರಕೃತಿ ಎಷ್ಟು ಅಸಹ್ಯ ಅಲ್ವಾ? ಈಗ ನನ್ನ 2 ಏನೋ ಹಕ್ಕಿಗಳ ಜೊತೆ ಇನ್ನೊಂದು ಹಕ್ಕಿ ಇತ್ಕೊಂಡು, ನಾನು ನಿನಗೆ ನನ್ನ ಮಗು ಹಕ್ಕಿ ಇದು, ನನ್ನ ಮಕ್ಕಳಿದು ಅಂತ ಜೊತೆಲೇ ಹಾರಾಡ್ಕೊಂಡು, ಇಲ್ಲ, ಪ್ರಕೃತಿ ಹಂಗಿಲ್ಲ, ಸಮಾಜನೂ ಹಂಗಿಲ್ಲ. ಯಾಕಂದರೆ ನೀವು ವಯಸ್ಸಾಗ್ತದೆ, ನಿಮ್ಮ ಜೀವನ ನೀವು ನೋಡ್ಕೊತೀರಾ ಅಲ್ವಾ? ಅದೇ ಥರ ಎಲ್ಲ ಪ್ರಪಂಚನೇ ಇರೋದು ಆ ಥರ. ಸೊ ನಿಮ್ಗೆ ಯಾಕೆ 21 ವರ್ಷಕ್ಕೆ ರೈಟ್ಸ್ ಕೊಟ್ಟಿದ್ದಾನೆ ವೋಟಿಂಗ್ಗೆ? ಯಾಕೆ ಚಿಕ್ಕ ಮಕ್ಳಿಗೆ ವೋಟ್ ಹಾಕ್ಸ್ಬೋದಲ್ಲ ಅವಾಗ? ಇಲ್ಲ, ಅವ್ನಿಗೊಂದು ಜವಾಬ್ದಾರಿ ಬಂದು ತಿಳುವಳಿಕೆ ಮೇಲೆ ವೋಟ್ ಹಾಕಿ ಶುರು ಮಾಡ್ತಾನೆ. ಅಂದರೆ ಅವ್ನಿಗೆ ತಿಳುವಳಿಕೆ ಇದೆ ಅಂತ ಪಕ್ಕ ಆಯಿತು. ನೀವು ಹೆಂಗೆ ಜನಗಳಿಗೆ ಬುದ್ಧಿನೇ ಇಲ್ಲ ಅಂತೀರಾ? ನಾನು ಹೇಳ್ತಿರೋದು, ಜನ ಸರಿ ಇಲ್ಲ ಅಂತ ಹೇಳ್ತಿರಲ್ಲ ನೀವು. ಜನ ಸರಿ ಇಲ್ದಿರೋ ಸರಿ ಇರೋನು ಎಲೆಕ್ಟ್ ಮಾಡೋಕ್ಕೆ ಸಾಧ್ಯನಾ? ಅಲ್ವಾ? ಹಂಗಲ್ಲ, ಅದು ಜನ ಸರಿ ಇದ್ದಾರೆ. ನಾವು ಹಂಗೆ ಹೇಳಿ ಜನ ಸರಿ ಇಲ್ಲ, ಇವಾಗ ಎಲ್ಲರೂ ಮಾತಾಡ್ತಾರೆ ಜನ ಸರಿ ಇಲ್ಲ, ಜನ ಸರಿ ಇಲ್ಲ. ನೀವು ಯಾರ್ರಿ ಅಂದರೆ ನಾವಲ್ಲ ಸರ್ ಅಂತ. ಹಂಗಲ್ಲ. ಹಾಗಾದ್ರೆ ಈಗ ನೀವು ಹೇಳ್ದ ಹಾಗೆ ಸರಿ, ಸೋನು ಸೂದ್ ಅಂತ ಒಬ್ಬ ನಿಂತ್ಕೊಂಡ್ರೆ ಎಲೆಕ್ಷನಲ್ಲಿ ವೋಟ್ ಬರುತ್ತೆ ಅನ್ನುವಂಥದ್ದು ಇದೆ ಈಗ ಕಾನ್ಸೆಪ್ಟ್. ಹಾಗಾದ್ರೆ ನಿಮ್ಮ ಪ್ರಕಾರ ಎಂಥವ್ರು ಆಗಬೇಕು ಹಾಗಾದ್ರೆ ಕ್ಯಾಂಡಿಡೇಟ್ಸು? ನಿಮ್ಮ ಪ್ರಕಾರ ಹಾಗಾದ್ರೆ ಯಾರೋ ಗೊತ್ತೇ ಇಲ್ಲ, ಅವರು ನಮಗೆ ಸಮಾಜ ಜೊತೆ ನಂಟೇ ಇಲ್ಲ, ಅಥವಾ ಏನು ಸೇವೆನೂ ಮಾಡಿಲ್ಲ, ಅಥವಾ ಜನರಿಗೂ ಗೊತ್ತಿಲ್ಲ ಅಂತ ಅಂದವನು ಒಬ್ಬನ ನಾನು ಫೇಸ್ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದ್ರೆ ಅವ್ನಿಗೆ ಹೆಂಗೆ ವೋಟ್ ಹಾಕಕ್ಕೆ ಸಾಧ್ಯ? ಜನ ಅವ್ನು ಗೊತ್ತೇ ಇಲ್ವಲ್ಲ ನನಗೆ. ಅಲ್ಲ, ಎರಡಿಲ್ಲಿ ನೀವು ರಾಜರಾಗಬೇಕು ಅಂತಿದ್ದೀರಾ, ನೀವು ಹೇಳ್ದಂಗೆ ಕೇಳೋ ವ್ಯಕ್ತಿನ ಇಟ್ಕೊಳ್ಳಿ ಅಂತ ಹೇಳ್ತಿರೋದು. ನೀವು ನಾಯಕನ ಬಯಸ್ಬೇಡಿ, ಒಬ್ಬ ಕೆಲಸಗಾರರು ಇಟ್ಕೊಳ್ಳಿ ಅಲ್ವಾ? ಸಂವಿಧಾನದಲ್ಲಿ ಏನಿದೆ, ಏನಾರ ಇದೆಯಾ? ಎಜುಕೇಷನ್ ಇಷ್ಟು ಓದಿರಲೇಬೇಕು, ಈ ಥರ ಇದ್ರೇ ಇಲ್ಲಲ್ಲ. ಯಾಕೆ? ಅವರೆಲ್ಲ ಎಷ್ಟು ಜ್ಞಾನಿಗಳು ಅವರು ಅದನ್ನು ಮಾಡಿದ್ದಾರೆ ಅಂದರೆ ಅವ್ರಿಗೆ ಗೊತ್ತು. ಈಸ್ ಎ ರೆಪ್ರೆಸೆಂಟೇಟಿವ್ ಅಷ್ಟೇ, ನಾಯಕ ಅಲ್ಲ. ಹೀ ರೆಪ್ರೆಸೆಂಟ್ಸ್. ಆ್ಯಕ್ಚುಲಿ ರೆಪ್ರೆಸೆಂಟ್ ಅಂದರೆ ನಾವು ಏನೋ ಒಂದು ಕೆಲಸ ಹೇಳ್ತೀವಿ ಅವನಿಗೆ, ಅವನಾಗ ಕೆಲಸ ಮಾಡಿಸ್ತಾನೆ ಅಷ್ಟೇ, ಮಾಡಿಸ್ತಾನೆ, ಮಾಡಲ್ಲ ಅಲ್ವಾ? ಶಾಸಕಾಂಗ ಏನು ಕಾರ್ಯಾಂಗ ಮಾಡುತ್ತೆ. ಕರೆಕ್ಟ್. ಯಾಕೊಂದು ಏನೋ ಸ್ಟೀಲ್ ಸ್ಟ್ರಕ್ಚರ್ ಇದೆ, ಒಂದು ಏನೋ IAS KS ಆಫೀಸರ್ಸ್ ಎಲ್ಲ ಯಾಕಿದ್ದಾರೆ ಅಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ, ಅವ್ರು ಓದ್ಕೊಂಡೇ ಬರಬೇಕು ಅಂತ ಮಾಡಿದ್ದಾರೆ. ಯಾಕೆ? ಒಂದು ಸಿಂಪಲ್ ಹೇಳ, ನೀವು ಇದನ್ನು ತೆಗೆದುಬಿಡಿ ಪಾಲಿಟಿಕ್ಸ್ನ. IAS KS ಆಫೀಸರ್ಸ್ಗೆ ಎಲೆಕ್ಷನ್ ಮಾಡಿ ಬೆಸ್ಟ್ ಅಲ್ವಾ? ಅವ್ರು ರಿಪೋರ್ಟ್ ಕೊಡಲಿ, ಅವ್ರನ್ನೇ ಬೆಸ್ಟ್ ಸೆಲೆಕ್ಟ್ ಮಾಡಿಬಿಡಿ ನೀವು. ಎಲ್ಲ ಯಾಕೆ ಇನ್ನೊಬ್ರು ಯಾಕೆ ಬೇಕು ನಿಮಗೆ? ಹಂಗೆ ಯೋಚನೆ ಮಾಡ್ರೆ ಹಂಗಾಗತ್ತಲ್ವಾ? ಬೇಕು ಅನ್ಸತ್ತಾ? ಎಸ್, ನಿಮ್ಮ ಪ್ರಕಾರ ನೀವೇ ಹೇಳೋದು ಹಾಗೆ ಈ ಅಧಿಕಾರಿಗಳೇ ಮಾಡಬಹುದಾದರೆ, ಯಾಕಂದ್ರೆ ಅವ್ರ ಮೇಲ್ಗಡೆ ಉಸ್ತುವಾರಿ ಮಾತ್ರ ಮಾಡ್ತಾ ಇರೋದು ಶಾಸಕರು, ಶಾಸಕಾಂಗದ ಕೆಲಸ ಅವ್ರ ಕೈಲಿ ಕೆಲಸ ಮಾಡಿಸೋದು, ಅದು ಬೇಕಾ ಅಥವಾ ಅವ್ರಗಳೇ ಕೆಲಸ ಮಾಡೋದು? ಇವರಿಬ್ಬರಿಗೆ ಯಾರು ಲಿಂಕ್? ಯಾರು? ಅಡ್ಮಿನಿಸ್ಟ್ರೇಷನ್ಗೂ ಜನಗಳಿಗೂ ಒಬ್ಬ ಬೇಕಲ್ಲ. ಈಗ ಒಂದು ಏರಿಯಾದಲ್ಲಿ 50,000 ಜನ ಇದ್ದಾರೆ ಅಂದ್ರೆ 50,000 ಜನ ಹೋಗಿ ಅವ್ರಿಗೆ ಇದು ಮಾಡೋಕ್ಕಾಗಲ್ಲ. ಒಬ್ಬ ಯಾರೋ ವ್ಯಕ್ತಿ ಬೇಕಲ್ಲ, ಆ ವ್ಯಕ್ತಿನೇ ಇವ್ರನ್ನ ಮಾಡಿ ಅಂತ ಹೇಳ್ತಿರೋದು. ಬಟ್ ಒಂದ್ ಸೆಕೆಂಡ್, ಆ ವ್ಯಕ್ತಿನೇ ನಾಯಕ ಆಗ್ತಾನೆ, ನಾಯಕ ಬೇಡ ಅಂತ ಹೇಳ್ತೀವಿ. ನಾಯಕ ಅಂದ್ಕೊಂಡ್ರೆ ನೀವು ನಾಯಕ ಆಗ್ತಾನೆ ಅವನು. ಅವ್ನಿಗೆ ನೀವು ಫುಲ್ 5 ವರ್ಷ ಜವಾಬ್ದಾರಿ ಕೊಟ್ಬಿಡಿ, ಅವ್ನು ನಾಯಕ ಆಗೇ ಆಗ್ತಾನೆ. ಸರ್ ನಾನು ಡಿಸಿಷನ್ ತೊಗೊಂತೀನಿ ಬಿಡಿ ಸರ್ ಅಂತ. ನಾನು ಹೇಳಿದ್ದು ಡಿಸಿಷನ್ ತೊಗೊಂಬೇಡ ನೀನು.
ನೀನು ಜನನ್ ಕೇಳು. ಒಂದು ಕಾಲ ಇತ್ತು ನಿಮ್ಗೆ ಆಗ್ತಿರ್ಲಿಲ್ಲ, ಎಲ್ಲಾರನ್ನೂ ಕಾಂಟ್ಯಾಕ್ಟ್ ಮಾಡಿ ಆದರೂ ಗ್ರಾಮ ಸಭಾ, ವಾರ್ಡ್ ಸಭಾ ಅಂತೆಲ್ಲ ಮಾಡ್ಕೊಂಡಿದ್ದಾರೆ, ಗೊತ್ತಲ್ಲ ನಿಮಗೆ. ಮೈಕ್ರೋ ಲೆವೆಲಲ್ಲಿ ವಾರ್ಡ್ ಸಭಾ ಮಾಡು, ಅಲ್ಲಿ ಜನಗಳು ಒಪಿನಿಯನ್ ತಗೋ, ಅದನ್ನ ತೊಗೊಂಡು ನೀನು ಕೆಲಸ ಮಾಡಿದ್ರೆ ನೀನು ಇಷ್ಟ ಬಂದಾಗ ಮಾಡು ಅಂತ ಎಲ್ಲೂ ಹೇಳಿಲ್ಲ. ಅಟ್ ದಿ ಸೇಮ್ ಟೈಮ್ ಇವಾಗಿರೋ ಟೆಕ್ನಾಲಜಿ ನೀವು ಯು ಕ್ಯಾನ್ ಕನೆಕ್ಟ್ ವಿತ್ ಎವ್ರಿಬಡಿ. ಈ ಮೊಬೈಲಲ್ಲಿ ನೋಟಿಫಿಕೇಶನ್ ಬಂದರೆ ನೀವು ಎಸ್ ಆರ್ ನೋ ಅಂತ ಹೊಡೆಯುವಂಥ ಇದಿರ್ಬೇಕಾದ್ರೆ ಅದಕ್ಕೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತದೆ. ಅದೇನಂದರೆ ಅದನ್ನು ನೀವು ಹ್ಯಾಕ್ ಮಾಡೋಕ್ಕೂ ಆಗಲ್ಲ, ನೀವು ಫೇಕ್ ವೋಟಿಂಗು ಮಾಡೋಕ್ಕಾಗಲ್ಲ. ನೀವು ಆಧಾರ್ ಲಿಂಕ್ ಮಾಡಿಬಿಟ್ಟು ಅದನ್ನು ಮಾಡಿಬಿಟ್ರೆ ಇಟ್ ಈಸ್ ಎ ಡಿಸೆಂಟ್ರಲೈಸ್ಡ್ ಟ್ರಾನ್ಸ್ಪರೆನ್ಸಿ. ಸೊ ಎಲ್ಲರೂ ಇನ್ವಾಲ್ವ್ ಆಗ್ಬೋದು. ಓಕೆ, ನಾನು ಹೇಳಿದ ಒಂದು 60% ಜನ ಇನ್ವಾಲ್ವ್ ಆಗಲಿ. ನಾನು ಮೈಕ್ರೋ ಲೆವೆಲ್ ಯೋಚನೆ ಮಾಡಿ, ದೊಡ್ಡದಾಗಿ ಹೇಳಿದಾಗ ಸ್ವಲ್ಪ ಕಷ್ಟ ಆಗ್ಬೋದು. ಮೈಕ್ರೋ ಲೆವೆಲಲ್ಲಿ ಒಂದು 1000 ಜನ, ಒಂದು 5000 ಜನ ವಾರ್ಡಲ್ಲಿ 5000 ಜನ, ಒಂದು 4000 ಜನ ಹೇಳ್ತಾರೆ, ಸರ್ ನಮಗಿಲ್ಲ ಸರ್, ನಮ್ಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕು, ನಮಗಿಲ್ಲೇನೋ ಏನೋ CCTV ಹಾಕಬೇಕು ಅಲ್ವಾ, ಈ ಥರ ನಮ್ಗೆ ಇಲ್ಲಿ ಪಾರ್ಕ್ ಚೆನ್ನಾಗಾಗಬೇಕು, ನಮ್ಗೆ ಇಲ್ಲಿ ವಾಟರ್ ಪ್ರಾಬ್ಲಮ್ ಇದೆ, ಪ್ರಿಯಾರಿಟಿ ವೈಸ್ ಮಾಡ್ತಾರೆ. ಅವ್ರು ಕೇಳೋದ್ರ ಮೇಲೆ ಅವ್ನು ಪ್ಲ್ಯಾನ್ ಮಾಡ್ತಾನೆ. ಈ ಸಿಂಪಲಾಗಿ ಹೇಳ್ತಾನೆ, ಅವ್ನ ಕೆಲಸ ಅವನು ಪ್ಲ್ಯಾನು ಮಾಡಲ್ಲ. ಅವನು ಹೋಗಿ ಆ ತಜ್ಞರ ಜೊತೆ ಕೂತ್ಕೊಂಡೆ, ನೋಡಿ ಸ್ವಾಮಿ ನಮ್ಮ ಏರಿಯಲ್ಲಿ ಈ ಥರ ಪ್ರಾಬ್ಲಮ್ ಇದೆ, ಏನು ಮಾಡಬೇಕು. ಅವರೆಲ್ಲ ಇಂಜಿನಿಯರ್ಸ್ ಇರ್ತಾರೆ, ಅವರೆಲ್ಲ ಹಾಕ್ಕೊಡ್ತಾರೆ, ಇದಕ್ಕೆ ಇಷ್ಟು ದುಡ್ಡು ಆಗುತ್ತೆ, ಇಷ್ಟು ದುಡ್ಡು ಆಗುತ್ತೆ ಅಂತ ಓಪನ್ ಮಾಡಿ ತೋರಿಸಿ ಜನಕ್ಕೆ, ನೋಡಪ್ಪ ಇದು ಹಿಂಗಿದೆ ಹಿಂಗಿದೆ ಹಿಂಗಿದೆ, ಯಾವ್ದು ಮಾಡಬೇಕು, ಇಲ್ಲ ರೀ ಇದು ಮಾಡಿ ಅಂತಾರೆ ಅಂದ್ಕೊಳ್ಳಿ, ಅದನ್ನು ಮಾಡಿ ಅದಕ್ಕೆ ರಿಪೋರ್ಟ್ ಕೊಡಿ. ಯಾಕೆ ಆಗಬಾರ್ದು ಅಂತ ಒಂದು ಡಿಸಿಪ್ಲಿನ್ ಯಾಕೆ ಬರಬಾರ್ದು ಈ ಒಂದು ಇದರಲ್ಲಿ, ಅಕೌಂಟಬಿಲಿಟಿ ಯಾಕೆ ಇರಬಾರ್ದು ಇದರಲ್ಲಿ. ಇಲ್ಲೂ ನೀವು ಸಂಬಳ ತೊಗೊತೀರಾ, ಇದು ಒಂದು ಕಾರ್ಪೊರೇಟ್ ಕಂಪನಿ ಥರನೇ ಸಂಬಳ ತೊಗೊತೀರಾ, ನಿಮಗೆಲ್ಲ ಫೆಸಿಲಿಟೀಸ್ ತೊಗೊತೀರಾ, ಏನಕ್ಕೆ ನಿಮಗೆ ಕೊಟ್ಬಿಟ್ಟು ನಾನು ಏನು ಮಾಡೋಕ್ಕಾಗಲ್ಲ, 5 ವರ್ಷ ಒಬ್ಬ ನಾಯಕ ಬೇಕು ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ಲ, ಯಾಕೆ ಅದು ಬೇಕು ಅಂತ. ಓಕೆ, ಆ ಥರ ಇದ್ದಿದ್ರೆ ಇಷ್ಟು ವರ್ಷ ಕರೆಕ್ಟಾಗಿ ಆಗಬೇಕಾಗಿತ್ತಲ್ವಾ, ಯಾಕೆ ಆಗ್ತಾ ಇಲ್ಲ. ಸೊ ಅಂದ್ರೆ ಈಗಿರೋ ಸ್ಟ್ರಕ್ಚರ್ ಅಲ್ಲೇನೆ ನೀವು ಬಯಸ್ತಾ ಇರೋದು, ನನಗೆ ಅನ್ಕೊಂಡಾಗ ಈಗಿರೋ ಸ್ಟ್ರಕ್ಚರ್ ಅಲ್ಲೇನೆ ನಾವು ಯಾರನ್ನ ಶಾಸಕ ಅಂತ ಕರಿತಾ ಇದೀವಿ, ಈಸ್ ಎ ಶಾಸಕನೇ, ಆದ್ರೆ ಕೆಲಸಗಾರ, ಹೌದೌದು, ನಾಯಕ ಅಲ್ಲ ಅನ್ನೋದು ನಿಮ್ಮ ವಿಚಾರ ಅಷ್ಟೇ. ನಾನು ಹೇಳ್ತೀನಿ ಕಂಪ್ಲೀಟ್ ಆಗಿದೆ, ಎಲ್ಲವೂ ಸಿಸ್ಟಮೇ ಬದಲಾಗಬೇಕು ಅನ್ನುವಂಥದ್ದು. ಇಲ್ಲ, ಅದೇ ತುಂಬಾ ತಪ್ಪಳ್ಕ ಮಾಡೋದು. ಎಲ್ಲವೂ ಎಲೆಕ್ಷನ್ ಇರುತ್ತೆ, ಅವನೊಬ್ಬ ರೆಪ್ರೆಸೆಂಟೇಟಿವ್ ಆಗಿ ಎಲೆಕ್ಟ್ ಆಗ್ತಾನೆ, ಅವ್ನಿಗೆ ಒಂದು ಹೆಸರು ನಾವು ಬೇರೆ ಮಾಡಿದೀವಿ, ನಾಯಕ ಅನ್ಬೇಡಿ ನೀವು, ಅವನಿಗೆ ಈಸ್ ಎ ರೆಪ್ರೆಸೆಂಟೇಟಿವ್. ಕರೆಕ್ಟ್. ಅವನೊಬ್ಬ ಜನಪ್ರತಿನಿಧಿ, ಅವನು ಜನಪ್ರತಿನಿಧಿ, ಬಟ್ ಅವನು ಡಿಸಿಷನ್ ತಗೊಬಾರ್ದು. ನಾನು ಡಿಸಿಷನ್ ತೊಗೊತೀನಿ, ನನಗಿಲ್ಲ ಫ್ಲೈಓವರ್ ಆಗಬೇಕು ಅಂತ ಅವ್ನು ಡಿಸಿಷನ್ ತೊಗೊಂಡ್ಬಾರ್ದು. ಅದು ಆ್ಯಕ್ಚುಲಿ ಜನಗಳು, ಅದು ರೆಫರೆಂಡಮ್ ಅಂತ ಅಮೆರಿಕಲ್ ಸಿಸ್ಟಮ್ ಇದೆ. ಅದು ಒಂದು ಲೆವೆಲ್ಗೆ ಒಂದು ಎಷ್ಟೋ $1 ಮಿಲಿಯನ್ ಮೇಲೆ ಹೋದರೆ ರೆಫರೆಂಡಮ್ ಮಾಡಲೇಬೇಕು, ಅವನು ಡಿಸಿಷನ್ ತೊಗೊಳಕ್ಕಾಗಲ್ಲ ಅಲ್ಲಿ. ಆ ಥರ ವಿಷಯಗಳು ಬಂದಾಗ ಜನರ ಹತ್ರ ಪ್ರಭುತ್ವ ಇರೋದು. ರೈಟ್ ಟು ರೀಕಾಲ್ ಬರಬೇಕು, ಅವ್ನು ಕೆಲಸ ಸರಿಗೆ ಮಾಡಿಲ್ಲ ಅಲ್ಲಿ, ಅದೂ ಇಲ್ಲ ಆ್ಯಕ್ಚುಲಿ ಅಮೆರಿಕಲ್ಲಿ ಇಲ್ಲ ಅದು. ನಾನು ತುಂಬ ಸತಿ ಎಲ್ಲರ ಹತ್ರ ಹೇಳ್ತಾ ಇರ್ತೀನಿ, ಇದನ್ನು ಮಾಡಿ ನೀವು ಅಂತ. ಯಾಕಂದ್ರೆ ಬರಬೇಕು, ಅಂಥ ದೇಶಗಳಲ್ಲಿ ಆಗಬೇಕದು. ಅವ್ನು ಕರೆಕ್ಟಾಗಿ ಕೆಲಸ ಮಾಡಿಲ್ಲ, ಅವ್ನು ಕೆಳಗಿಳಿಸೋವಂಥದ್ದು ಬಂದಾಗ ಬೇರೆಯವ್ರು ಹುಷಾರಾಗ್ತಾರೆ. ಇಲ್ಲಾಂದರೆ ಕೂತಿರ್ತಾನೆ ಅವನು ಅಷ್ಟೇ ಸುಮ್ಮನೆ 5 ವರ್ಷ, ಏನೂ ಮಾಡೋದೇ ಇಲ್ಲ, ಅವನು ಕೇಳೋರಿಲ್ಲ ಹೇಳೋರಿಲ್ಲ. ಓಕೆ ಓಕೆ. ಸೊ ಅಂಥವನನ್ನು ಆಯ್ಕೆ ಮಾಡೋದು ಹೇಗೆ? ಈಗ ಅಲ್ಲೇ ಇರೋದಿಲ್ಲ, ಅಲ್ಲೇ ಇರೋದು. ಈ ವಿಚಾರಕ್ಕೆ ನೀವು ಓಟ್ ಹಾಕ್ಬೇಕು. ಇವಾಗ ಮತ್ತೆ ನೀವು ವ್ಯಕ್ತಿನ ನೋಡಿದ್ರೆ, ನಾನು 224 ಜನ ಉಪೇಂದ್ರ ಎಲ್ಲಿ ಕರ್ಕೊಂಡ್ಬರ್ಲಿ, ಅಥವಾ ವ್ಯಕ್ತಿ ಅದನ್ನ ಮಾಡ್ತಾನೆ ಅನ್ನೋದೇನ್? ನಾನು ನಿಮ್ಮ ವಿಚಾರ ಒಪ್ಕೊಂಡು ವಿಚಾರವಾಗಿ ನಾನು ನಿಮಗೆ ಓಟ್ ಹಾಕ್ತೀನಿ, ಓಕೆ, ನನ್ಗೆ ಓಟ್ ಹಾಕ್ತಿರಲ್ವಾ, ನೀವು ನನ್ನ ಜೊತೆಲಿ ಇರಬೇಕು. ನಾಳೆ ಅವ್ನು ಸರಿ ಕೆಲಸ ಮಾಡಿದ್ರೆ ನಾನು ಬರ್ತೀನಿ, ನೀವು ಬರ್ತೀರಾ, ಅಲ್ಲಿ ಹೋರಾಟಗಳಾಗಬೇಕು. ಯಾಕಂದ್ರೆ ಸಂವಿಧಾನದ ನಮ್ಗೆ ಆ ಲಾ ಇಲ್ಲ ಅಲ್ವಾ, ಅದು ಬರ್ಬೇಕದು. ಒಂದು ಕಡೆ ಆಗ್ಲಿ ಆ ಥರ ಜನ ಗಲಾಟೆ ಮಾಡಿ ಒಬ್ಬನ ಇಳಿಸಿದ್ರು ಅನ್ಕೊಳ್ಳಿ, ದೊಡ್ಡ ಇದಾಗ್ಬಿಡುತ್ತದು. ಇಲ್ಲ ಜನ ಕೇಳ್ತಾ ಇದ್ದಾರೆ ಇವಾಗ, ಇಲ್ಲ ಇದು ಬರ್ಬೇಕು ಸಂವಿಧಾನದಲ್ಲಿ ಅಂತ. ಆಮೇಲೆ ವಿಚಾರ ಕೊಟ್ಟಾಗ್ತಿದ್ದಾರೆ, ಈ ವಿಚಾರ ಮಾಡಿಲ್ಲ ಅಂದ್ರೆ ನೀವು ಕೆಳಗಿಳಿಬೇಕು ಅಂತ ಹೇಳಿ ಕೂರಿಸಿರ್ತಾರ ಅವನ್ನ. ಎಲ್ಲಿ ಒಗ್ಗಟ್ಟಾಗಬೇಕು ಇವಾಗ ಜನ, ಇದು ಲಾ ಆಗೋವರೆಗೂ ನಾವು ಕಷ್ಟ ಪಡ್ಲೇಬೇಕು ಇವಾಗ, ಬಿಕಾಸ್ ದೇರ್ ಇಸ್ ನೋ ಲಾ. ಲಾ ಮಾಡುವಂತವ್ರು ಒಂದ್ ಸೆಕೆಂಡ್ ಶಾಸಕರೇ, ಹೌದು, ಬಟ್ ಶಾಸಕಾಂಗದಲ್ಲೇ ಲಾ ಆಗ್ಬೇಕು. ಬಟ್ ಜನರು ಮನಸ್ಸು ಮಾಡ್ಬಿಟ್ರು ಅಂದ್ರೆ ಆಗೋಗ್ಬಿಡುತ್ತದು. ಒಂದು ಮೊಮೆಂಟ್ ಸ್ಟಾರ್ಟ್ ಆಗಿತ್ತು ಸರ್, ನಿಮ್ಗೂ ನೆನಪಿರೋ ಹಾಗೆ ಅಣ್ಣಾ ಹಜಾರೆ ಅವರು ಒಂದು ಮೊಮೆಂಟ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಜನ್ ಲೋಕ್ಪಾಲ್ ಬಿಲ್ ಅಲ್ಲಿ ಇದ್ದಿದ್ದೆ ಅದು ರೈಟ್ ಟು ರಿಕಾಲ್, ಬಟ್ ಅದು ಸ್ಟಾರ್ಟ್ ಆಯ್ತು ಮತ್ತೆ ಹಾಗೆ ಸಪ್ರೆಸ್ ಆಯ್ತು. ಅದೇ ಹೇಳಿದ್ದು, ಏನಕ್ಕೆ ಆಗ್ತಾ ಇದೆ ಅದು ಹೇಳಿ, ಯಾಕೆ ನಿಂತೋಗ್ತಾ ಇದೆ ಅದು? ಇವಾಗ ಅಲ್ಲಿಂದನೇ ಬಂದಂತ ಕೇಜ್ರಿವಾಲ್ ಮಾಡ್ಬೋದಲ್ವಾ? ರಾಜಕೀಯ ನಾನು ಯಾಕೆ ನಾಯಕರು ಇರಬಾರ್ದು ಅಂತ ಹೇಳಿದ್ರೆ, ಇದೇ ಪ್ರಾಬ್ಲಮ್. ಕೊನೆಗೆ ನನ್ನನ್ನು ನೀವು ನಾಯಕ ಮಾಡಿ, ಕೊನೆ ನಾನು ಹೇಳ್ತೀನಿ, ಇಲ್ಲ ರೀ ಜನಕ್ಕೆಲ್ಲ ಕೇಳೋರು ಅವ್ರಿಗೆ ಏನ್ರಿ ಗೊತ್ತಾಗತ್ತೆ ಪಾಪ, ನಾನು ಮಾಡ್ತೀನಿ ಬಿಡ್ರಿ ಅಂತ. ನಾನು ಕೆಟ್ಟವನಾಗಿ ಹೇಳ್ತಾ ಇಲ್ಲ, ನಾನು ಒಳ್ಳೆಯವನಾಗೆ ಹೇಳ್ತೀನಿ, ಇಲ್ಲ ರೀ ನಾನು ಮಾಡ್ತೀನಿ ರೀ ಚೆನ್ನಾಗಿ ಅಂತ. ಫಸ್ಟು ಒಳ್ಳೆತನನೇ, ಬಟ್ ನನ್ನ ಜೊತೆ ಇರೋ 4 ಜನ ಅದನ್ನು ಮಿಸ್ಯೂಸ್ ಮಾಡೋ ಅವಕಾಶ ಇರುತ್ತೆ. ಹೌದು, ನಾನು ಹೇಳ್ತಿರೋ ತಪ್ಪು ಡಿಸಿಷನ್ಗಳಾಗೋಗ್ಬಿಡ್ಲಿ ಪರವಾಗಿಲ್ಲ, ಬಟ್ ಜನಗಳೇ ಡಿಸಿಷನ್ ತೊಗೊಬೇಕು. ಅದು ಒಂದು ಟ್ರೈ ಮಾಡ್ಬೋಣ. ಅಟ್ಲೀಸ್ಟ್ ಅಕೌಂಟಬಿಲಿಟಿ ಅವ್ರ ಮೇಲೆ ಇರುತ್ತೆ. ಹೌದಪ್ಪ, ನಾವೇ ಎಲ್ಲ ಸೇರ್ಕೊಂಡಿದ್ದನ್ನ ಒಪ್ಕೊಂಡಿದ್ದೀವಿ. ಹೌದು, ನಾನು ಕಲಿಯೋದೇ ಅವಾಗ. ಇದು ಹೆಂಗೆ ಅಂದರೆ, ನನ್ನ ಮಕ್ಳನ್ನ ನಾನು ಫ್ರೀಡಮೇ ಕೊಡ್ತಾ ಇಲ್ಲ. ಅವನಿಗೆ ಮದುವೆ ಆಗಿ ಮಕ್ಕಳಾಗಿ ಇದಾದ್ರೂ ಕೂಡ ನಾನು ಹೇಳ್ದಂಗೆ ಕೇಳಬೇಕು ಅಂತ ಅಪ್ಪ ಹೇಳ್ತಾ ಇದ್ದಾನೆ. ನಿನಗೆ ಬುದ್ಧಿ ಇಲ್ಲ ಕಣೋ ಅಂತ. ನೀವು ಬಿಡಪ್ಪ ಒಂದ್ಸತಿ, ಅವ್ನ ಬುದ್ಧಿ ಕಲಿತಾನೆ, ಅವ್ನು ಯಾವಾಗ ವಿಚಾರವಂತ ಆಗೋದು?
ನೀವು ದೇಶ ಉದ್ಧಾರ ಆಗಬೇಕು ಅವ್ರು ಜನ ಉದ್ಧಾರ ಆಗ್ಬೇಕು ತಾನೆ, ಜನ ವಿಚಾರವಂತರಾಗಬೇಕು ತಾನೆ. ಹೌದು, ನೀವೇ ಹೇಳಿದ ಹಾಗೆ ಈಗ ಪ್ರಜಾಕೀಯದಿಂದ 224 ಉಪೇಂದ್ರ ಅವರನ್ನೇ ಎಲ್ಲಿಂದ ತರೋದು ಹಾಗಾದ್ರೆ? ಇಲ್ಲ, ಅದಕ್ಕೆ ನಾನು ಹೇಳ್ತಿರೋದು, ಇಲ್ಲಿ ಒಂದೇ ಕಡೆ ನೀವು ಮಾಡಬೇಕಾಗಿರೋದು, ನೀವು ಇಲ್ಲಿ ಹೊಸಬ್ರನ್ನೇ ನಾನು ಕೊಡ್ತೀನಿ. ಅವ್ನು ಹೆಸರುವಾಸಿ ಆಗಿರಲ್ಲ, ಅವ್ನು ಹೋರಾಟ ಮಾಡಿರಲ್ಲ, ಸಮಾಜ ಸೇವೆ ಮಾಡಿರಲ್ಲ, ಒಬ್ಬ ಆರ್ಡಿನರಿ ಒಬ್ಬ ವ್ಯಕ್ತಿ, ಅವ್ನು ವಿದ್ಯಾವಂತ ಆಗಿಲ್ದಿದ್ರೆ ಪರವಾಗಿಲ್ಲ, ನಿಮ್ಮ ಮಾತು ಕೇಳೋ ಅಂತ ಕೊಡ್ತೀನಿ ನಾನು. ನನ್ನ ಒಂದು ಕಂಡೀಷನ್ನೇ ಅದು. ಈಗ ಅದಕ್ಕೆ ಏನು ಮಾಡಿದ್ದೀವಿ, ಸೆಲೆಕ್ಷನ್ ಮಾಡ್ಬೇಕಾದ್ರೆ ಇವನ್ ನಾನು ಅದರಲ್ಲೂ ಕೂಡ ನನ್ನ ಸೆಲೆಕ್ಷನ್ನು ನಾನು ಮಾಡಲ್ಲ. ನನ್ನ ಪಾರ್ಟಿಗೆ ಬರೋವಂಥವ್ರಿಗೆ ಟಿಕೆಟ್ ಕೊಡೋದು ಕೂಡ ನಾ ಸೈನಿಂಗ್ ಅಥಾರಿಟಿ ಇದೆ ನಂದು, ಪ್ರೆಸಿಡೆಂಟ್ ಸೈನ್ ಮಾಡ್ಬೇಕು. ಅದಕ್ಕೆ ಅದ್ರ ಡಿಸಿಷನ್ ನಾನು ಇಟ್ಕೊಂಡಿಲ್ಲ. ಮತ್ತೆ ಜನಕ್ಕೆ ಹೇಳ್ತಾ ಇದ್ದೀನಿ, ನೀನು ಹೋಗು, ಜನರ ಹತ್ರ ಹೋಗು, ಒಂದು 100 ಜನರ ಹತ್ರ ಹೋಗು, ಈ ವಿಚಾರ ತಿಳಿಸು. ಅದು ಒಂದು 5 ಪಾಯಿಂಟ್ ಕೊಟ್ಟಿದ್ದೀನಿ ಸಿಂಪಲ್ ಆಗಿ. ನಾನು ನಿಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿ ಇರ್ತೀನಿ, ಯೂಸಿಂಗ್ ಆಲ್ ದೀಸ್ ಟೆಕ್ನಾಲಜೀಸ್. ಓಕೆ, ನಾ ಪರ್ಸ್ನಲ್ಗೂ ನಿಮ್ಮ ಟಚ್ಚಲ್ಲಿ ಇರ್ತೀನಿ. ಆಮೇಲೆ ನಿಮ್ಮ ಪಟ್ಟಿಗಳು ನೀವು ಏನು ಕೊಡ್ತಿರೋ ಬೇಡಿಕೆ ಅದೆಲ್ಲ ಪಟ್ಟಿ ಮಾಡ್ಕೊತೀನಿ, ಅದಕ್ಕೆ ಪ್ಲಾನಿಂಗ್ ಮಾಡ್ಕೊತೀನಿ ನಾನು ಹೋಗ್ಬಿಟ್ಟು ಅಡ್ಮಿನಿಸ್ಟ್ರೇಷನಲ್ಲಿ ನಿಮ್ಮ ಮುಂದೆ ಮತ್ತೆ ಬಂದು ಇಡ್ತೀನಿ. ಅದನ್ನು ನೀವು ಯಾವ್ದು ಓಕೆ ಅಂತೀರೋ ಅದನ್ನು ನಾನು ಕೆಲಸ ಮಾಡಿ ಅದ್ರ ವಿತ್ತು ವೆಚ್ಚ, ಅದಕ್ಕೆ ಏನು ಕಾಸ್ಟ್ ಆಗುತ್ತೆ, ಎಷ್ಟು ಟೈಮ್ ಆಗುತ್ತೆ, ಎಷ್ಟು ಬಾಳಿಕೆ ಬರುತ್ತೆ, ಇದಿಷ್ಟು ನಿಮ್ಮ ಮುಂದೆ ಇಡ್ತೀನಿ. ನೀವು ಡಿಸೈಡ್ ಮಾಡಿ ನಾನು ಕರೆಕ್ಟಾ ತಪ್ಪ. ನಾನು ಸರಿ ಇಲ್ಲ ಅಂದರೆ ರಿಜೆಕ್ಟ್ ಮಾಡಿ ಮತ್ತೆ ಪೋಲಿಂಗಲ್ಲಿ. ಅವಾಗ ಏನಾಗುತ್ತೆ, ಜನಗಳೆಲ್ಲ ಅವೇರ್ನೆಸ್ ಬಂತು ಅಂದ್ಕೊಳ್ಳಿ. ಅವ್ರು ಹೇಳ್ತಾರೆ, ನೀನು ಏನಕ್ಕೆ ವೋಟ್ ಆಗಿದ್ದು, ನಿನ್ನ ನಾನು ಕಳಿಸಿದ್ದೀನಿ, ಸೈನ್ ಮಾಡಿ ಕಳಿಸಿದ್ದೀನಿ, ಈ ಪಾಯಿಂಟ್ ಓದಿ, ನೀವು ಟಿಕೆಟ್ ಕೊಟ್ಟಿದ್ದಾರೆ ನನ್ನ ಪಕ್ಷದಲ್ಲಿ, ಅದು ಪ್ರಜೆಗಳ ಪಕ್ಷ. ನೀನು ಇದನ್ನು ಮಾಡಿಲ್ಲ ಅಂದರೆ ಇಳಿಲೇಬೇಕು. ನಾಳೆ ಅವನು ಇಳಿಲಿಲ್ವೋ ಅಲ್ಲೊಂದು ಹೋರಾಟ ಆಗಬೇಕು. ಅದು ದೊಡ್ಡ ಸುದ್ದಿ ಆಗಬೇಕು ನೇಷನ್ ವೈಡ್. ನೋಡಿ, ಈ ಥರ ಪಾಯಿಂಟಿಗೆ ನಾವು ವೋಟ್ ಹಾಕಿದ್ವಿ, ಅವ್ನು ಆ ಥರ ಮಾಡಿಲ್ಲ, ಇವನು ಇಳಿಸ್ತಾ ಇದ್ದೀವಿ, ಇಳಿಬೇಕು, ಅವ್ನು ರಿಸೈನ್ ಮಾಡಬೇಕು ಅಂತ ಜನ ಕೂತಾಗ ಅದು ನಿಜವಾದ ಹೋರಾಟ ಆಗುತ್ತೆ. ಅದೊಂದು 2 ಕಡೆ ಆಯಿತು ಅಂದ್ಕೊಳ್ಳಿ, ಆಟೋಮೆಟಿಕ್ಕಾಗಿ ಸಂವಿಧಾನದಲ್ಲಿ ಬರುತ್ತೆ ಅದು. ಓಕೆ ಓಕೆ, ಇಲ್ಲ ಹಿಂಗೆ ಇರಬೇಕು ಅಂತ. ಓಕೆ, ಈಗ ಪ್ರಜಾಕೀಯದಿಂದ ಒಬ್ಬರಿದ್ದಾರೆ ಆಲ್ರೆಡಿ. ಸೊ ಅವರಲ್ಲಿ ಏನೇನು ಬದಲಾವಣೆ ಆಗಿದೆ, ಅಥವಾ ಆ ಕ್ಷೇತ್ರದಲ್ಲಿ ಏನೇನು? ನೋಡಿ, ಒಂದು ಸಣ್ಣ ಒಂದು ಹಳ್ಳಿಲಿ ಅವರು ಒಂದು ಸಣ್ಣದು ಇದು ಮಾಡಿದ್ದಾರೆ, ಪೋಲಿಂಗ್ ಮಾಡಿದ್ದಾರೆ. ಅಲ್ಲೇನಂದರೆ ಒಂದು 50,000 ಬಂದಿದೆ ಸ್ವಚ್ಛತೆಗೋಸ್ಕರ ಅಂತ. ಅವ್ರು ಅದನ್ನು ಇಟ್ಕೊಂಡ್ಬಿಟ್ಟು 50,000 ಇದೆ ನನ್ನ ಹತ್ರ, ನೋಡಿ ದುಡ್ಡು ಬಂದಿದೆ, ನಿಮ್ಮ 10 ಮನೆ 15 ಮನೆ ಇದೆ ರೋಡಲ್ಲಿ, ಇಲ್ಲಿ ಸ್ವಚ್ಛತೆಗೆ 50,000 ಖರ್ಚು ಮಾಡ್ಬೇಕು ನಾನು. ಓಕೆನಾ? ಇದನ್ನು ನೀವೇ ಮಾಡಿಕೊಂಡ್ರೆ, ನಿಮ್ಮ ಮನೆ ಮುಂದೆ ನೀವೇ ಕ್ಲೀನಾಗಿ ಇಟ್ಕೊಂಡ್ರೆ, ಈ ದುಡ್ಡು ನಿಮಗೆ ಹಂಚ್ಬಿಡ್ತೀನಿ ನಾನೆಲ್ಲ ಡಿವೈಡ್ ಮಾಡಿ, ನಿಮ್ಮ ಟ್ಯಾಕ್ಸ್ ಮನಿ ನಿಮಗೆ ಹೋಗಲಿ. ಇಲ್ಲ, ನಾನು ಯಾರನ್ನಾರ ಕರೆದು ಕೆಲಸ ಮಾಡಿಸ್ದೆ ಅಂದ್ಕೊಳ್ಳಿ, ನಿಮಗೆ ಫಸ್ಟ್ ಆಫ್ ಆಲ್ ಆ ಜವಾಬ್ದಾರಿನೂ ಬರಲ್ಲ. ಇಲ್ಲ, ನಾನಲ್ಲಿ 30,000 ಕೊಟ್ಟು 50,000 ಹೊರಗಡೆ ಹಾಕೊಂಡ್ಬಿಡ್ಬೋದು. ಇದು ಅದನ್ನು ನಿಮ್ಮನ್ನೇ ಕೇಳ್ತೀನಿ ಮತ್ತೆ ನಾನು. ನೀವು ಎಸ್ ಅಂದರೆ ನಾನು ಇದು ನಿಮ್ಗೆ ಹಂಚ್ತೀನಿ, ಬಟ್ ನೀವು ಸ್ವಚ್ಛತೆ ಇಟ್ಕೊಳ್ಳೇಬೇಕಾದ್ರೆ ನಾನು ರಿಪೋರ್ಟ್ ಮಾಡಬೇಕು ಗೌರ್ಮೆಂಟ್ಗೆ. ಇಲ್ಲ, ನಾನು ಮಾಡಿಸ್ತೀನಿ ಅಂತ ಜನ ಎಲ್ಲ ಹೇಳಿದಾರೆ. ಇಲ್ಲ, ನಮ್ಗೆ ಕೊಡಿರೋ ದುಡ್ಡು ನಾವೇ ಮಾಡ್ಕೊತೀವಿ ಅಂತ. ಅದೊಂದು ವಿಡಿಯೋ ಕ್ಲಿಪ್ಪು ಮಾಡಿ ಹಾಕಿದ್ವಿ, ನಾವು ಎಲ್ಲ ಕಡೆ ಶೇರ್ ಮಾಡಿದ್ವಿ. ವಂಡರ್ಫುಲ್ ಅಲ್ವಾ? ಆ ಥರ ಒಂದೊಂದು ಹಳ್ಳಿಗಳಲ್ಲಿ ಸ್ಟಾರ್ಟ್ ಆಯಿತು, ಒಂದು ವಾರ್ಡಲ್ಲಿ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ. ಇದಕ್ಕಿನ್ನ ಇನ್ನೇನು ದೇಶ ಉದ್ಧಾರ? ಜನ ಅಷ್ಟು ಅವೇರ್ನೆಸ್ ಆಗ್ತಾರೆ, ಜನ ಸ್ವಚ್ಛತೆ ಮಾಡ್ಕೊತಾರೆ, ಜನ ಕೇಳ್ತಾರೆ. ನಾವು ಬರೀ ಕಿರ್ಚಾಟ, ಕೂಗಾಟ, ಫೂಲಿಶ್ನೆಸ್ಗೆ, ಯಾವ್ಯಾವುದೋ ಬ್ಯಾಡ್ದಿರೋ ವಿಷಯಕ್ಕೆ ನಾವು ಜಗಳ ಆಡ್ತಿದ್ರೆ ದೇಶ ಹೆಂಗೆ ಚೆನ್ನಾಗಾಗುತ್ತೆ? ನಿಜ. ಒನ್ಸ್ ಅಗೇನ್, ಈಗ ಅದನ್ನ ಪ್ರಚಾರ ಮಾಡಲೇಬೇಕು. ನೀವು ಪ್ರಚಾರಕ್ಕೂ ವಿರೋಧ ಇದ್ರಿ, ಬೇಡ ಪ್ರಚಾರ ಮಾಡಲ್ಲ ನಾನು ಅಂತ ಹೇಳ್ತೇನೆ. ಇಲ್ಲ, ಪ್ರಚಾರ ಆಗ್ಲೇಬೇಕಲ್ಲ, ಈ ವಿಚಾರಗಳಾದ್ರೂ ಜನಕ್ಕೆ ತಲುಪಬೇಕು. ನೋಡಿ, ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾಡ್ತಿರೋ ಉದ್ದೇಶನೂ ಅದೇ, ಈ ವಿಷಯಗಳು ಪ್ರಚಾರ ಆಗಲಿ ಅಂತ. ನಾನು ಪ್ರಚಾರ ಆಗಬಾರ್ದು ಅಂತ ಹೇಳ್ತಿಲ್ಲ, ಅದು ಜಿನಿಯನ್ ಆಗಲಿ ಅಂತ. ಬಟ್ ಕ್ಯಾಂಡಿಡೇಟ್ ಬಗ್ಗೆ ಪ್ರಚಾರ ಆಗಬಾರ್ದು ಅನ್ನೋದಾ? ಕ್ಯಾಂಡಿಡೇಟ್ ಪ್ರಚಾರ ಮಾಡಬಾರ್ದು ವ್ಯಕ್ತಿ ಬಗ್ಗೆ ಏನು ಪ್ರಚಾರ ಮಾಡಲಿ? ನಾನು ಈ ವಿಚಾರಕ್ಕೆ ಪ್ರಚಾರ ಮಾಡಿದ್ದೀನಿ. ಈ ವಿಚಾರಕ್ಕೆ ಕರೆಕ್ಟಾಗಿ ಜನ ಸ್ಟಿಕಾನ್ ಆಗಬೇಕು. ಈ ವಿಚಾರಕ್ಕೆ ಸ್ಟಿಕಾನ್ ಆದಾಗ ಅವ್ನು ವ್ಯಕ್ತಿನ ಕೇರ್ ಮಾಡಲ್ಲ. ರೆಹಮಾನ್ ಬರಲಿ, ಉಪೇಂದ್ರ ಬರಲಿ, ಜನ ನಾನು ಈ ಪಾಯಿಂಟ್ಸ್ಗೆ ಓಟ್ ಹಾಕಿರೋದು ನಿನಗೆ. ನೀನು ರೆಹಮಾನು ಅಥವಾ ಉಪೇಂದ್ರ ನಾನು ಓಟ್ ಹಾಕಿಲ್ಲ. ನೀನು ಈ ಕೆಲಸ ಮಾಡಿಲ್ವಾ, ಯು ಆರ್ ಅನ್ಫಿಟ್, ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಮಾಡಿ ತೋರಿಸು ನನಗೆ ಅಂತ ಕೇಳೋ ಜವಾಬ್ದಾರಿ ಜನಕ್ಕೆ ಬಂದ್ಬಿಡ್ತು ಅಂದ್ಕೊಳ್ಳಿ, ಅದ್ಭುತ ಆಗೋಗುತ್ತೆ. ಅದಕ್ಕೂ ನಾವು ಆಪ್ಷನ್ ಕೊಟ್ಟಿದ್ದೀವಿ ಆ್ಯಕ್ಚುಲಿ. ಅದರಲ್ಲಿ ಏನಂದರೆ ಸಮ್ ಟೈಮ್ಸ್ ನೀವು ರೆಫರೆಂಡಮ್ ತಗೊಳ್ಳದೆ ಜನರು ಪೋಲಿಂಗ್ ಇಲ್ಲದೆ ಕೆಲವು ಡಿಸಿಷನ್ ತೊಗೊಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ, ಅದನ್ನ ನೀವು ಜಸ್ಟಿಫೈ ಮಾಡ್ಬೇಕು. ಮತ್ತೆ ನಾನು ಈ ಕಾರಣಕ್ಕೋಸ್ಕರ ಈ ಡಿಸಿಷನ್ ನಾನು ಜನನ್ ಕೇಳದೆ ತಗೊಂಡೆ, ಬಿಕಾಸ್ ಆಫ್ ದಿಸ್ ರೀಸನ್. ಅದನ್ನ ಮತ್ತೆ ಜನ ಓಕೆ ಮಾಡಿ ಕರೆಕ್ಟ್ ಅಪ್ಪ ಅಂದ್ರೆ ನೀವು ಕಂಟಿನ್ಯೂ ಮಾಡಕ್ ಬಿಡ್ತಾನೆ, ಇಲ್ಲ ಅಂದ್ರೆ ರಾಂಗ್ ಅಂತ ನಾವು ಅಗೈನ್ ಆಕ್ಚುಲಿ ಗಿವ್ ಪವರ್ ಟು ಪೀಪಲ್. ಈ ತರ ಹೀಗೆ ಹೋದಾಗ ಈಗ ರೈಟ್ ಟು ರೀಕಾಲ್, ಅಥವಾ ನೀವು ಅವ್ನ ಕೆಲಸ ಮಾಡಲಿಲ್ಲ ಅಂದ್ರೆ ಅವನನ್ನು ಕೆಳಗಿಳಿಸ್ಬೇಕು ಅಂತ ಹೇಳಿದ್ರೆ ಎವ್ರಿ 6 months ಒಬ್ಬ ಚೇಂಜ್ ಆಗಬೇಕಾಗತ್ತೆ. ಹಾಗಾದಾಗ ಹೇಗೆ ಇದು ಎವ್ರಿ 6 months ಎಲೆಕ್ಷನ್? ಅಥವಾ ಒಂದು ಕ್ಷೇತ್ರದಲ್ಲಿ ಈಗ ನಿಮ್ಮ ಕ್ಯಾಂಡಿಡೇಟ್ ಇರ್ತಾರೆ, ಅವ್ರಿಗಿಲ್ಲ, ಅವ್ರು ಸರಿ ಇಲ್ಲ ಅಂತ ಅವ್ರು ರೀಕಾಲ್ ಮಾಡ್ಬೇಕಂದ್ರೆ ಮತ್ತೆ ಏನು ಎಲೆಕ್ಷನ್ ಆಗಲಿ? ಏನಿವಾಗ ನೀವು ಎಲೆಕ್ಷನ್ ಯಾಕೆ ಇವಾಗ ನಡೀತಿರೋ ಎಲೆಕ್ಷನ್ ತರ ಅನ್ಕೊಂತಾ ಇದ್ದೀರಾ? ಈಗ ನಡೀತಿರೋ ಎಲೆಕ್ಷನ್ ಏನಂದ್ರೆ ಸಭೆ ಸಮಾರಂಭ, ಇದು ಖರ್ಚು, ರ್ಯಾಲಿ, ಅದಿರಲ್ಲ ನಿಮ್ಗೆ. ವಿಚಾರಗಳ ಮೇಲೆ ಎಲೆಕ್ಷನ್ ಆದಾಗ ಇನ್ನೊಬ್ಬ ಬರ್ತಾನೆ ಅದೇ ಕೆಲಸ ಮಾಡೋದಕ್ಕೆ. ಸೇಮ್ ಇವನ್ ವೋಟಿಂಗ್ನ ನೀವು ಆಧಾರಕ್ಕೆ ಲಿಂಕ್ ಮಾಡಿ ನೀವು ಮನೇಲಿ ಕೂತ್ಕೊಂಡು ವೋಟ್ ಮಾಡೋ ಥರ ಮಾಡ್ಬೋದು. ನನಗೊಂದು ಅರ್ಥ ಆಗ್ತಿಲ್ಲ, ನೀವು ಸಾವಿರಾರು ಲಕ್ಷಾಂತರ ರೂಪಾಯಿ ನೀವು ಮೊಬೈಲ್ ಟ್ರಾನ್ಸ್ಫರ್ ಮಾಡ್ತೀರಾ, ಮೊಬೈಲಲ್ಲಿ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀರಾ, ಒಂದು ವೋಟಿಂಗ್ ಯಾಕೆ ಮಾಡೋಕ್ಕಾಗಲ್ಲ? ಆಗಲ್ವಾ ಹೇಳಿ?
ಅಲ್ಲೂ ಲೂಪೋಲ್ಸ್ ಇದೆಯಲ್ಲ ಸರ್, ಏನ್ ಲೂಪೋಲ್ ಇದೆ? ಅದಕ್ಕೆ ಅದನ್ನು ಟ್ಯಾಂಪರಿಂಗ್ ಮಾಡ್ಬೋದಲ್ಲ ಸರ್. ಬ್ಲಾಕ್ ಚೈನ್ ಅಂತ ಅದಕ್ಕೆ ಹೇಳ್ತಿರೋದು ನಾನು. ದಟ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಯು ಕೆನಾಟ್ ಟ್ಯಾಂಪರ್. ಡಿಸೆಂಟ್ರಲೈಸ್ಡ್ ಇದ್ದದ್ದು ಮುಟ್ಟಕ್ಕೆ ಆಗಲ್ಲ. ನೀವು ಅದನ್ನ ಟ್ಯಾಂಪರ್ ಮಾಡ್ರೆ ಅದೊಂದು ಬ್ಲಾಕ್ ಆಗ್ಬಿಡುತ್ತೆ. ತಗೊಂಬನ್ನಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಒಳಗಡೆ ವೋಟಿಂಗ್ ನ. ಹಾಗಾದ್ರೆ ಈ ವಿಷಯ ಈಗಿರೋ ರಾಜಕೀಯ ಪಕ್ಷಗಳಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಹಾಗಾದ್ರೆ ಉಪೇಂದ್ರ ಅವರಿಗೆ ಅರ್ಥ ಆಗುತ್ತೆ, ಉಪೇಂದ್ರ ಅವ್ರು ಹೇಳ್ತಾರೆ ಅಂದ್ರೆ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ತರೋದಕ್ಕೆ ಅವ್ರಿಗೆ ಏನು ಅಡ್ತಾರೆ ನಿಮ್ ಪ್ರಕಾರ? ನೀವು ಕೇಳ್ಬೇಕು ಇದನ್ನ. ನೀವು ಈ ಕ್ವಶನ್ ಅವ್ರನ್ನೇ ಕೇಳ್ಬೇಕು. ಯಾರ ಸರ್ ಬ್ಲಾಕ್ ಚೈನ್ ಅಲ್ಲಿ ಯಾಕೆ ತರಕ್ಕಾಗಲ್ಲ ವೋಟಿಂಗ್ ನ? ಮನೇಲೆ ಕೂತ್ಕೊಂಡು ಇವತ್ತು EVM ಮಿಷಿನ್ ಮಾಡ್ತಾ ಇದೀವಲ್ವಾ, ಅದೇ ತರ ನೀವು ಬ್ಲಾಕ್ ಚೈನ್ ಅಲ್ಲಿ ತಂದ್ರೆ ನೀವು ಮನೆಯಿಂದನೇ ವೋಟ್ ಮಾಡ್ಬೋದು, ಮೊಬೈಲ್ ಇಂದ ವೋಟ್ ಮಾಡ್ಬೋದು. ಈಗ ಎಜುಕೇಶನ್ಗೆ ಬಂದ್ರೆ ಒಂದು ಫಾರ್ಮಲ್ ಒಂದು ಸ್ಕೂಲ್ ಅಂತ ಹೇಳಿರುತ್ತೆ ಸ್ಟ್ರಕ್ಚರು, ಅಲ್ಲಿಗೆ ಹೋಗ್ತಾರೆ ಓದ್ತಾರೆ, ಅದೊಂದು ಡಿಸಿಪ್ಲಿನ್ ಇರುತ್ತೆ. ನೀವು ಹೇಳಿದಾಗ ಹಾಗೆ ಫ್ರೀ ಬಿಟ್ಬಿಟ್ರೆ ಒಬ್ಬ ಆನ್ಲೈನ್ ಅಲ್ಲಿ ಓದ್ತಾನೆ, ಇನ್ನೊಬ್ಬ ಆಪ್ ಅಲ್ಲಿ ಓದ್ಕೋತಾನೆ, ಅವ್ರನ್ನೆಲ್ಲ ಸೇರಿ ಏನಾದ್ರೂ ಒಂದು ಬೇಕಲ್ಲ ಸರ್. ಏನ್ ನನಗೆ ಆಗ್ತಾ ಇಲ್ಲ ಇವಾಗ. ನನ್ನ ಹತ್ರ ದುಡ್ಡೇ ಇಲ್ಲ, ನನ್ನ ಹತ್ರ ನನ್ನ ಮಗನಿಗೆ ಆ ಸ್ಕೂಲಿಗೆ ಕಳ್ಸಕ್ ಆಗಲ್ಲ. ನಾನೇನ್ ಮಾಡ್ಲಿ ಹೇಳಿ? ಹಂಗಂದ್ರೆ ನನ್ನ ಮಗನ ಓದಿಸ್ಲೇಬಾರ್ದ? ನಾನು ಓದಿಸ್ಬಾರ್ದ ಹೇಳಿ? ನನಗೂ ಒಂದು ಅವಕಾಶ ಬೇಕಲ್ಲ ಈ ಸಮಾಜದಲ್ಲಿ. ಹೌದು ಅಲ್ವಾ? ಹೌದು, ನೋ ಡೌಟ್. ಏನು ಮೆಡಿಕಲ್ ಕಾಲೇಜು 300 ಕೋಟಿ 2 ಕೋಟಿ ಕೊಟ್ಟರೆ ನಿಂಗೆ ಸೀಟ್ ಸಿಗೋದು. ಹಂಗಾದ್ರೆ ಬೇರೆಯವ್ರು ಡಾಕ್ಟರ್ಸೇ ಆಗ್ಬಾರ್ದ ನಿಮ್ಮ ಪ್ರಕಾರ? ಆಗ್ಬೋದಲ್ವಾ? ಹೌದು, ನಾನು ಅಷ್ಟೇ ಹೇಳ್ತಾ ಇರೋದು. ಬಿಡಿ, ವೈ ಯು ರಿಸ್ಟ್ರಿಕ್ಟ್ ಆ್ಯಕ್ಚುಲಿ? ಓಕೆ, ವೇರ್ ಯು ಶುಡ್ ರಿಸ್ಟ್ರಿಕ್ಟ್. ಅವನಿಂದ ನಾಳೆ ತೊಂದರೆ ಆಗ್ಬಾರ್ದು. ಅವ್ನು ಏನು ಓದ್ದೇನೆ ಬಂದು ಏನೋ ಹೆಚ್ಚು ಕಡಿಮೆ ಮಾಡಿ ಒಬ್ಬ ಪೇಷಂಟ್ ಮೇಲೆ ಅದಕ್ಕೆ ಅದಕ್ಕೆ ಮಾಡಿ, ನೀವು ಅದಕ್ಕೆ ಇದು ಮಾಡಿ, ವಿದ್ಯೆಗೆ ಮಾಡಬೇಡಿ. ನಾನು ಹೆಂಗೆ ಬೇಕಾದ್ರೆ ಕಲಿತೀನಿ, ಕೂರಿಸಿ ನನ್ನ ಎಕ್ಸಾಮ್ಗೆ. ನಾನು ಎಕ್ಸಾಮ್ ಪಾಸ್ ಆದಮೇಲೆ ನಿಮ್ಮ ಕಾಲೇಜಲ್ಲಿ ಬಂದು ಓದಿರೋನು ಒಂದೇ, ನಾನು ಆನ್ಲೈನಲ್ಲಿ ಓದಿರೋನು ಒಂದೇ, ನಾನು ಯಾವುದೋ ಇನ್ನೊಂದು ಯಾವುದ್ರಲ್ಲ ಓದಿರೋದು ಒಂದೇ ಅಲ್ವಾ? ಎಕ್ಸಾಮಿನೇಷನ್ ತಾನೇ ನಿಮ್ಗೆ ಇಂಪಾರ್ಟೆಂಟು. ಅಲ್ಲ ಸರ್, ಎಷ್ಟೋ ಜನ ಮಕ್ಕಳು ಓದೋದಕ್ಕೆ ಹೋಗಲ್ಲ, ಪೋಲಿ ಬಿದ್ದುಬಿಡ್ತಾರೆ ಅಂತಾರಾಗ. ಈಗ ಅವ್ರನ್ನ ಹೇಳಿ ಒಂದು ಭಯ ಪಡಿಸಿನೇ ಸ್ಕೂಲಿಗೆ ಕಳ್ಸಿದ್ರೇನೆ ಓದಲ್ಲ, ಇನ್ ಹಂಗೆ ಬಿಟ್ಬಿಟ್ರೆ ಓದ್ತಾರ ಅವ್ರ ಮಕ್ಕಳೆಲ್ಲ? ಇಷ್ಟು ವರ್ಷ ಪೋಲಿ ಬಿದ್ದಿರೋ ಮಕ್ಕಳೇ ಇಲ್ವಾ? ಎಜುಕೇಶನ್ ಇಂದ ಹೊರಗೆ ಬಂದಿರೋ ಏನೋ ಸಾಧಿಸಿಲ್ವಾ? ಎಜುಕೇಶನ್ ನಿಮ್ಮ ಪ್ರಕಾರ ಎಜುಕೇಶನ್ ಆದವನು ಮಾತ್ರ ಜೀವನದಲ್ಲಿ ಸರ್ವೈವ್ ಆಗಿದ್ದಾನೆ, ಬೇರೆಲ್ಲ ಪೋಲಿ ಬಿದ್ದು ಬಿಟ್ಟಿದಾರ? ಇಲ್ಲ ಅಲ್ವಾ? ನನಗೆ ಎಜುಕೇಶನ್ನೇ ಬೇಡ ಅಂತೀನಿ, ಏನು ತಪ್ಪು? ನಾನು ಓದಲ್ಲ, ನನಗೆ ಬೇಕಾಗಿಲ್ಲ. ನಾನು ಫಾರ್ಮಿಂಗ್ ಮಾಡ್ತೀನಿ, ನನಗೆ ಅದೇ ಅದ್ಭುತವಾಗಿದೆ. ನಾನು ಕಾರ್ಪೆಂಟ್ರಿ ಮಾಡ್ತೀನಿ, ನನಗೆ ಬೇಡ. ನನಗೆ ತಪ್ಪೇನಿದೆ ಅಂತ? ಒಂದು ಬೇಸಿಕ್ ಎಜುಕೇಶನ್ ಅಂತೂ ಬೇಕು. ಅದಕ್ಕೋಸ್ಕರನಾದ್ರು ಬೇಕಲ್ಲ, ಜ್ಞಾನಾರ್ಜನೆಗೋಸ್ಕರನಾದ್ರು ಬೇಕಲ್ಲ ಎಜುಕೇಶನ್. ಇಟ್ಸ್ ನಾಟ್ ಲೈಕ್ ಮಾರ್ಕ್ಸ್ ತಗೊಳ್ಳೋದಕ್ಕೆ ಅಥವಾ ನಾನೇನೋ ದೊಡ್ಡ ಇನ್ನೇನೋ ಡಿಗ್ರಿ ತಗೊಳ್ಳೋದಕ್ಕೆ ಅಂತ ಅಲ್ಲದೆ ಇದ್ರು. ಅಲ್ಲ, ಏನಕ್ಕೆ ನೀವು ರಿಸ್ಟ್ರಿಕ್ಟ್ ಮಾಡಿದ್ರೆ ನನಗೆ ಎಜುಕೇಶನ್ ಬೇಕು ಅಂತ ಒಂದು ರೀಸನ್ ಹೇಳಿ ಏನಕ್ಕೆ ನಾನು ಏನಕ್ಕೆ ಓದಲೇಬೇಕು ಅಂತ ಹೇಳ್ತಾ ಇದ್ದೀನಿ? ಸರ್, ಎಜುಕೇಶನ್ ನಮ್ಮ ಸರ್ವತೋಮುಖ ಬೆಳವಣಿಗೆ ಅಲ್ಲ ಸರ್, ಒಂದು ಪರ್ಸನಾಲಿಟಿನ ಡೆವಲಪ್ ಮಾಡುತ್ತಲ್ಲ ಸರ್. ನಾನು ಯೋಚನೆ ಮಾಡಬೇಕು, ನನ್ನ ಜೀವನ ನಾನೇ ಯೋಚನೆ ಮಾಡಿ. ನೀವ್ ಯಾಕೆ ರಿಸ್ಟ್ರಿಕ್ಟ್ ಮಾಡ್ತಿದ್ದೀರಾ? ಬಟ್ ಅದು ಮಕ್ಕಳಿಂದಾನೇ ಬರ್ಬೇಕಲ್ಲ ಸರ್. ಈಗ ನೀವೇ ಹೇಳಿದಾಗೆ 18 ಎಬೋ ಅಥವಾ 21 ಎಬೋ ನಾವು ಅವ್ರನ್ನ ಪ್ರೌಡ್ರು ಅಂತ ಹೇಳಬೇಕು ಅಂತ ಹೇಳಿದಾಗ, ಚಿಕ್ಕ ಮಕ್ಕಳಲ್ಲೇ ನಾವು ಅದನ್ನ ಬೆಳೆಸಲಿಲ್ಲ, ನೀನು ಓದೋದನ್ನೇ ಬೆಳೆಸಲಿಲ್ಲ ಅಂತ ಹೇಳಿದ್ರೆ ಮಕ್ಕಳನ್ನ ಆಮೇಲೆ ಹೇಗೆ ನಾವು ಅದನ್ನ ಬಗ್ಸಕ್ಕಾಗತ್ತೆ? ಗಿಡವಾಗಿ ಬಗ್ದೇ ಇದ್ದಿದ್ದು ಮರವಾಗಿ ಹೆಂಗ್ ಬಗ್ಸಕ್ಕಾಗತ್ತೆ? ಅಲ್ಲ, ನೀವು ಬಗ್ಗಿಸ್ತಾ ಇದ್ದೀರಾ ಎಜುಕೇಶನ್ ಅಲ್ಲಿ. ನೀವು ಎಜುಕೇಶನ್ ಬೆಲ್ಟ್ ಮಾಡೋದಕ್ಕೆ ಹಾಗಲ್ಲ. ಈಗ ನನ್ನ ಮಗ ಅಥವಾ ನನ್ನ ಮಗಳಿದ್ದಾಳೆ ಅಂತ ಹೇಳಿದ್ರೆ ನಾನು ಅವಕ್ಕೇನ ಅಲ್ಲಿವರೆಗಾದ್ರೂ ನೋಡ್ಕೋಬೇಕಲ್ಲ, ಆಕೆಗೆ ಏನ್ ಬೇಕು ಬೇಡ ಅನ್ನೋದನ್ನ ನಾನು ಡಿಸೈಡ್ ಮಾಡ್ಬೇಕು. ನೀವು ನೋಡ್ಕೊಳ್ಳೋ ಸರ್ಕಾರ ಅಲ್ಲಲ್ವಾ? ನೀವು ನನ್ನ ಡ್ಯೂಟಿ ಏನು? ಸರ್ಕಾರದ ನಾನು ಹೇಳ್ತಾ ಇರೋದು, ಸರ್ಕಾರದ ಡ್ಯೂಟಿ ಏನು? ಐ ಶುಡ್ ಪ್ರೊವೈಡ್ ಇನ್ಫ್ರಾಸ್ಟ್ರಕ್ಚರ್ ಅಲ್ವಾ? ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೇ. ನನ್ನ ಹತ್ರ 10 ಕೋಟಿ ಅನ್ಕೊಳ್ಳಿ, ನಾನು 100 ಕೋಟಿ ಮಾಡೋಕ್ಕಾಗಲ್ಲ ನಾನು ಅಲ್ವಾ? 10 ಕೋಟಿಲಿ ನಾನು ಎಷ್ಟು ಕೊಡಬೇಕು ಅಷ್ಟು ಕೊಡ್ಬೋದು ಅಲ್ವಾ? ನನ್ನ ಜವಾಬ್ದಾರಿ ಎಷ್ಟು. ಬೇರೆ ಹಲವಾರು ಆಪ್ಷನ್ಗಳಿದೆ, ಅದನ್ನು ಓಪನ್ ಮಾಡಿ ಅಂತ ಹೇಳ್ತಿರೋದು. ಅದನ್ನ ಯಾಕೆ ಬಿಸ್ನೆಸ್ ಮಾಡ್ತೀರಾ ನೀವು? ಅದನ್ನ ಬಿಸ್ನೆಸ್ ಮಾಡೋದ್ರಿಂದ ಏನಾಗಿದೆ? ಎಜುಕೇಷನ್ನ ಪ್ರತಿಯೊಬ್ಬ ಕರಪ್ಟ್ ಆಗ್ತಾ ಇದ್ದಾನೆ. ಹೆಲ್ತ್, ನಾಳೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾನು ಪ್ರೈವೇಟ್ ಹಾಸ್ಪಿಟಲ್ ಇರ್ಬೇಕು, ನನಗೆ ಒಂದು ಸ್ಪೆಷಲ್ ವಾರ್ಡ್ ತೊಗೊಬೇಕು, ನಂಗೆ ದುಡ್ಡು ಬೇಕು. ಇದೆಲ್ಲ ಕಾರಣ ಏನು ಅಲ್ವಾ? ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಇದಕ್ಕೊಂದು ಸಿಂಪಲ್ ಒಂದು ಹೇಳ್ತೀನಿ ಬಿಡಿ, ಇದು ಇರ್ಲೇಮೆಂಟ್ ಒಂದು ಸಣ್ಣದು ಮಜಾ ಇದೆ. ಇದು ತುಂಬ ಡೆಪ್ತ್ಗೆ ಹೋದರೆ ಏನೋ ಜಾಸ್ತಿ ಯೋಚನೆ ಮಾಡ್ಬಿಡ್ತೀವಿ ನಾವೇನು. ಕೇಳಿ, ಒಂದೇ ಒಂದು ಹಾಲೆಂಡಲ್ಲಿ ಒಂದು ಯಾರೋ ಒಂದು ಹೇಳಿರೋ ಕತೆ ಹಿಂಗಾಯ್ತು ಅಂತ, ಹೆಂಗಿದೆಲ್ಲ ಉಟ್ಕೊ ಅಂತಂದು. ಒಬ್ಬ ಹಾಲು ಇಟ್ಕೊಂಡ್ಬಿಟ್ಟು ಅಲ್ಲೊಂದು ಪ್ಲೇಟ್ ಇಟ್ಬಿಟ್ಟು ಅಲ್ಲೊಂದಷ್ಟು ಡಾಲರ್ಸು ಸೆಂಟ್ಸ್ ಎಲ್ಲ ಹಾಕ್ಬಿಟ್ಟು, ಇಲ್ಲಿ ನೋಡಿ ಅಲ್ಲೊಂದು ಇದು ಇಟ್ಟ, 1 ಲೀಟ್ರ್ ಹಾಲು ಬಗ್ಗಿಸ್ಕೊಂಡು ತೊಗೊಂಡೋಗಿ ನೀವು ಇಷ್ಟು ಸೆಂಟ್ಸ್ ಹಾಕ್ಬಿಡಿ ಅಂತ. ಜನ ಬರೋರು 1 ಲೀಟ್ರ್ ಹಾಲು ಬಗ್ಸ್ಕೊಳ್ಳೋರು, ಹೋಗೋರು ಸೆಂಟ್ಸ್ ಹಾಕೋರು ಹೋಗೋರು. ಓಕೆನಾ? ಒಬ್ನಿಗೆ ಡೌಟ್ ಬಂತಂತೆ, ಇವ್ರೇನಾರ ಕಡಿಮೆ ಏನು ಜಾಸ್ತಿ ಬಗ್ಗಿಸ್ಕೊಂಡ್ಬಿಟ್ಟು ಸೆಂಟ್ಸ್ ಹಾಕ್ತಾ ಇದ್ದಾರಾ, 1 ಲೀಟ್ರಿಗೆ 1.5 ಲೀಟ್ರು ಅಂದ್ಬಿಟ್ಟು ಒಬ್ಬನ ಇಟ್ರಂತಲ್ಲಿ ಸ್ವಲ್ಪ ನೋಡಲ್ಲಿ ಇದ್ಬಿಟ್ಟು ಅಂತ. ಅವ್ನಿಗೊಂದು ಸಂಬಳ ಫಿಕ್ಸ್ ಮಾಡ್ದ. ಓಕೆನಾ? ಅವ್ನು ನೋಡಕ್ ಶುರು ಮಾಡ್ದ, 1 ಲೀಟ್ರ್ ಹಾಲು ಬಗ್ಗಿಸ್ಕೊಂತ ಇದ್ದಾನೆ ಇವನು ಅಂತ. ಓಕೆನಾ? ಅವನಿಗೆ ಡೌಟ್ ಬಂದಂದ್ರೆ ನನ್ನನ್ನು ಡೌಟ್ ಪಡ್ತಾ ಇದ್ದಾನೆ ಇವನು ಹಾಲಿಗೆ ನೀರು ಹಾಕಲ್ಲ ಅಂತ ಏನು ಗ್ಯಾರಂಟಿ?
ಅವನು ಈ ಕಸ್ಟಮರ್ಸ್ ಎಲ್ಲ ಸೇರಿ ಒಬ್ಬನ ಇಟ್ರಂತೆ, ನೀನು ನೋಡ್ಕೊ ಅವ್ನ ಹಾಲಿಗೆ ನೀರು ಹಾಕ್ತೀರ, ಅವ್ನಿಗೊಂದು ಪೇಮೆಂಟ್ ಆಯ್ತು. ಈ ತರ ಒಬ್ಬರ ಮೇಲೆ ಡೌಟ್ ಪಡ್ತಾ ಎಷ್ಟು ದೊಡ್ಡ ಪೇಮೆಂಟ್ ಆಯ್ತು ಅಂದ್ರೆ ಹಾಲು ಎಷ್ಟೋ ಸೆಂಟ್ಸಿಗೆ ಸಿಗ್ತಿರೋದು $5 ಆಗೋಯ್ತು. ಈ ಡೌಟ್ಸ್ಗಳಿಂದಾನೇ ಇಷ್ಟು ದೊಡ್ಡ ವ್ಯೂಹ ಬೆಳ್ಕೊಂಡ್ಬಿಡ್ತು. ಇವತ್ತು ಈ ರಾಜಕೀಯ ಅನ್ನೋ ಈ ಡೌಟ್ ಇದೆಯಲ್ಲ ಜನಕ್ಕೆ, ಇವನೇನಾರ ಮಾಡಿಬಿಟ್ರೆ ಅವ್ನು ಮೋಸಗಾರ, ಅವ್ನಿಗೊಂದಿಡು ವಾಚ್ ಡಾಗ್, ಅವ್ನು ಮೋಸಗಾರ, ಅವ್ನ ಮೇಲೆ ಒಂದಿಡು. ನಾನು ಅದಕ್ಕೆ ಹೇಳಿದ್ದು, ಯಾರನ್ನೂ ನಂಬಲೇಬೇಡಿ, ನಿಮ್ಮನ್ನಾರ ನೀವು ನಂಬಿ. ಎಸ್. ಸೊ ಹಾಗಾದ್ರೆ ಈಗ ನಿಮ್ಮ ಮುಂದಿನ ಯೋಜನೆಗಳೇನು? ಹಾಗಾದ್ರೆ ಮುಂದಿನ ಎಲೆಕ್ಷನ್ ಐ ಥಿಂಕ್ ಒಂದು 2.5 years ಅಲ್ಲಿ ನಮಗೆ ಎಲೆಕ್ಷನ್ಸ್ ಇದೆ. ಸೊ ಅದಕ್ಕೋಸ್ಕರ ನಿಮ್ಮ ತಯಾರಿ ಏನು, ಪ್ರಜಾಕೀಯ ತಯಾರಿ ಏನು? ಹಾಗಾದ್ರೆ ಏನಿಲ್ಲ, ಫಸ್ಟು ವಿಚಾರಗಳು ಅರ್ಥ ಮಾಡಿಸ್ತಾ ಹೋಗ್ಬೇಕು ನಾನು ಎಷ್ಟು ಸಾಧ್ಯವೋ ಅಷ್ಟು. ಬಟ್ ಏನಂದ್ರೆ ಇದು ಸ್ವಲ್ಪ ಜಾಸ್ತಿ ಹೇಳಬೇಕಾಗಿರೋ ವಿಷಯ ಇದೆ. ಇದು ಹೌದು, ಒಂದು ಸ್ವಲ್ಪ ಸಂಕೀರ್ಣ ಅಂತ ಅನ್ಸಲ್ವಾ? ಕಾಂಪ್ಲೆಕ್ಸಿಟಿ ಇದೆ ಅಂತ ಅನ್ಸಲ್ವಾ ಈ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋದು? ಇಲ್ಲ, ನಾನು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನೋಡಿ, ಇದನ್ನ ನಾನು ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಉಪೇಂದ್ರ ನಂಬ್ರಿ ನಾನು ಮಾಡ್ಬಿಡ್ತೀನಿ ಅಂತ ಈಸಿಯಾಗಿ ಹೇಳ್ಬೋದು. ನನಗೆ ಮನಸ್ಸು ಒಪ್ತಾ ಇಲ್ಲ ಅದು. ಯಾಕಂದ್ರೆ ಇದು ಉಪೇಂದ್ರನ ಒಬ್ಬನ ಕೈಲಿ ಹಂಗಿದ್ರೆ ಹೇಳ್ತಿದ್ದೆ ನಾನು. ಇಲ್ಲಿ ಸಿಸ್ಟಮ್ ಹೆಂಗಿದೆ ಅಂದ್ರೆ ನನಗೆ 224 ಶಾಸಕರು ಬೇಕು ಅಲ್ವಾ? ಅವರೆಲ್ಲರೂ ಕೂಡ ಇದೇ ಮೈಂಡ್ ಸೆಟ್ಟಲ್ಲಿ ಇರಬೇಕು, ಅವ್ರನ್ನ ಕೇಳೋವಂಥ ಮೈಂಡ್ ಸೆಟ್ಟಲ್ಲಿ ಜನ ಇರಬೇಕು. ಇಲ್ಲಾಂದ್ರೆ ನಾನು ಅನ್ಕೊಂಡಿರೋದು ಆಗಲ್ಲ ಅದು ಅಲ್ವಾ? ಸೊ ಅದಕ್ಕೋಸ್ಕರ ನಾನು ಇದು ಸ್ವಲ್ಪ ವಿಚಾರನ ಜಾಸ್ತಿ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಇದು, ಯಾಕಂದರೆ ಇವಾಗ ಜನಕ್ಕೆ ಅರ್ಥ ಆಗ್ತಾ ಇದೆ. ಫಸ್ಟು ಕಾಂಪ್ಲಿಕೇಟ್ ಅನ್ಸೋದು, ಇವಾಗಿಲ್ಲ ಯಾಕೆ ಆಗಬಾರ್ದು ಅಂತ. ಮೊನ್ನೆ ಯಾರೋ ಒಬ್ರು ಲೇಡಿ ಮಾಡ್ತೀರಿ, ಉಪೇಂದ್ರ ಹೇಳ್ತಾರೆ ಕರೆಕ್ಟ್ ಇದೆ, ನಾವೇ ಮಾಡ್ಕೊಂಡ್ಬಿಡ್ತೀವಿ ಬಿಡ್ರಿ ಎಲ್ಲ, ಯಾಕ್ರಿ ನಮ್ಗೆ ಇದೆಲ್ಲ ಬೇಕು ಅಂತ ಹೇಳ್ತಾ ಇದ್ರು ಬೇಜಾರಾಗಿ. ಸೊ ಆ ಥರ ಬರುತ್ತೆ ಅನ್ಸುತ್ತೆ ಆ್ಯಕ್ಚುಲಿ. ಏನೋ ನನ್ನ ಪ್ರಕಾರ ರಾಜಕೀಯದವರು ಇದೆಲ್ಲ ಯೋಚನೆ ಮಾಡಬೇಕು. ರಾಜಕೀಯದವ್ರು ಮಾಡಿಬಿಟ್ರೆ ಇನ್ನೂ ಈಸಿ ಆ್ಯಕ್ಚುಲಿ, ಅವ್ರು ಆಲ್ರೆಡಿ ಪವರಲ್ಲಿರೋರು. ಅಟ್ಲೀಸ್ಟ್ ನೆಕ್ಸ್ಟ್ ಎಲೆಕ್ಷನ್ಗೆ ಆ ಥರ ಆಗುತ್ತೇನೋ ಅನಿಸ್ತಾ ಇದೆ ನಂಗೆ. ನೆಕ್ಸ್ಟ್ ಎಲೆಕ್ಷನ್ ವಿಚಾರಗಳಿಂದನೇ ಆಗ್ಬೋದು, ನೆಕ್ಸ್ಟ್ ಈ ಸಭೆ ಸಮಾರಂಭ ಆಗದೇ ಇರೋವಂಥ ಕಾಲ ಬರ್ಬೋದು. ಅಷ್ಟು ದುಡ್ಡು ಹಾಕಿ ಮಾಡೋವಂಥ ವ್ಯವಸ್ಥೆನೇ ಮುಂದೆ ಈಗ ಎಕನಾಮಿಕಲ್ ಕ್ರೈಸಿಸ್ ಎಲ್ಲ ಇರೋದ್ರಿಂದ ನೀವು ಅಷ್ಟೊಂದು 1000 ಕೋಟಿ ಹಾಕಿ ಎಲೆಕ್ಷನ್ ಮಾಡೋಕ್ಕೆ ಆಗದೇ ಇರೋವಂಥ ಇದು ಬರ್ಬೋದು. ಸೊ ಅವಾಗ ಏನಾಗುತ್ತೆ, ಒಬ್ಬೊಬ್ಬ ಪಾರ್ಟಿಯವರು ವಿಚಾರ ಇಟ್ಕೊಂಡ್ಬರ್ತಾರೆ. ನಾನು ಬ್ಲಾಕ್ ಚೈನ್ ತರ್ತೀನಿ ಅಂತಾನೆ, ಇನ್ನೊಬ್ಬ ನಾನು ಇದು ತರ್ತೀನಿ ಅಂತಾನೆ, ನಾನು ಟ್ರಾನ್ಸ್ಪರೆಂಟಾಗಿ ಇದು ಕೊಡ್ತೀನಿ ಅಂತಾನೆ. ಈಗ ಯಾವ್ದಾರೋ ಒಂದು ದೊಡ್ಡ ಪಕ್ಷದ ನೀವು ಅಂದ್ಕೊಳ್ಳಿ, ಯಾರೋ ಒಬ್ಬ ಲೀಡ್ರ್ ಅವ್ನು ಹೇಳಲಿ, ನಾಳೆ ಸ್ಟೇಟ್ಮೆಂಟ್ ಕೊಡಲಿ, ನಾನು ಹಿಂಗೆ ಮಾಡ್ತೀನಿ, ನನ್ನ ಕೆಲಸ ಆ ಥರ ಮಾಡಿ ನಾನು ಕಿತ್ತು ಬಿಸಾಕ್ತೀನಿ ನನ್ನ ಮೇಲೆ ಅಂತ ಜನ ನಂಬಿಬಿಡ್ತಾರೆ ಅವ್ರನ್ನ. ನನ್ನ ನಂಬೋದು ಸ್ವಲ್ಪ ಕಷ್ಟ. ಇವ್ನಿಗೆ ಏನ್ರಿ ಗೊತ್ತಿದೆ ಅಂತಾರೆ ಆ್ಯಕ್ಚುಲಿ. ಬಟ್ ಆಲ್ರೆಡಿ ಒಬ್ಬ ನಾಯಕ ಹೇಳಿದ್ರು ಅಂದ್ಕೊಳ್ಳಿ, ನಾಳೆ ಸಿದ್ದರಾಮಯ್ಯವ್ರು ಹೇಳಿದ್ರು ಅಂದ್ಕೊಳ್ಳಿ, ನಾಳೆ DK ಶಿವಕುಮಾರ್ ಹೇಳಿದ್ರು ಅಂದ್ಕೊಳ್ಳಿ, ನಾಳೆ ಕುಮಾರಸ್ವಾಮಿ ಹೇಳಿದ್ರು ಅಂದ್ಕೊಳ್ಳಿ, ನಾನು ಈ ಥರ ತರ್ತೀನಿ, ಟ್ರಾನ್ಸ್ಪರೆಂಟಾಗಿ ಮಾಡ್ತೀನಿ, ಈ ಥರ ವಿಚಾರಗಳು ಇಟ್ಕೊತೀನಿ, ನಾನು ಹಿಂಗೆ ಜನಗಳಿಗೆ ಕೇಳಿ ನಾನು ಆಡಳಿತ ನಡೆಸ್ತೀನಿ ಅಂತ ನಾಳೆ ಹೇಳಿದ್ರೆ ಜನ ನಂಬೋದು, ಹೇಳೋಕ್ಕಾಗಲ್ಲ. ಇದೇ ಮಾತನ್ನ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಹೇಳಿದ್ರು, ನಾನು ಪ್ರಧಾನಮಂತ್ರಿ ಅಲ್ಲ, ನಾನು ಪ್ರಧಾನ ಸೇವಕ ಅಂದರು. ಸೊ ಅವರನ್ನು ನಾವು ನಂಬಿದ್ವಿ, ನಮ್ಮ ದೇಶದ ಜನನೂ ನಂಬಿದ್ರು. ಸೊ ಈಗೇನು ನಡೀತಾ ಇದೆ ಅನ್ನುವಂಥದ್ದು ಕೂಡ ಎಲ್ರಿಗೂ ಗೊತ್ತು. ಸೊ ನೀವು ಕೂಡ ನಾನು ಸೇವಕ ಅಥವಾ ನಾನು ಕೆಲಸಗಾರ ಅಂತ ಹೇಳ್ಕೊಂಡು ಬಂದು ಆಮೇಲೆ ಕರಪ್ಟ್ ಆಗಲ್ಲ ಅಂತ ಏನು ಗ್ಯಾರಂಟಿ? ಅಥವಾ ನೀವು ಅಂತ ಹೇಳಿದ್ರೆ, ಅಥವಾ ನಿಮ್ಮ ಜೊತೆ ಎಲ್ಲರೂ ಕರಪ್ಟ್ ಆಗಲ್ಲ ಅಂತ ಏನು ಗ್ಯಾರಂಟಿ? ನಾನು ಅದಕ್ಕೆ ಅವಕಾಶನೇ ಕೊಡ್ಬಿಡಿ ಅಂತ ಜನಕ್ಕೆ ಹೇಳ್ತಾ ಇರೋದು. ನಾನು ಯಾವಾಗ ಕರಪ್ಟ್ ಆಗ್ತೀನಿ, ನೀವು ಕೇಳದೇ ಇದ್ದ ನಾನು ಕರಪ್ಟ್ ಆಗ್ತೀನಿ. ನಾನು ಯಾಕೆ ಇದನ್ನ 10 ಸತಿ ಹೇಳ್ತೀನಿ ಅಂದರೆ, ನೀವು ಕೇಳೋವಂಥವ್ರಾಗಿ, ರೋಡಲ್ಲಿ ನಿಲ್ಲಿಸಿ ಕೇಳೋ ಥರ ಆಗಿ, ನಿಮಗೆ ನಾವು ಭಯ ಪಡೋ ಥರ ಆಗಬೇಕು ಅಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ. ನಾನು ದೊಡ್ಡ ವ್ಯಕ್ತಿನ ಆಯ್ಕೆ ಮಾಡಿಬಿಡಿ, ನಾನು 4 ಕಾರಲ್ಲಿ ಬಾಡಿ ಬಿಲ್ಡರ್ ಇಟ್ಕೊಂಡು ಹೋಗ್ತೀನಿ, ನನಗೆ ನೀವು ನನ್ನ ಹತ್ರನೂ ಬರೋಕ್ಕಾಗಲ್ಲ, ಹಂಗೆ ಮಾಡಬೇಡಿ. ನೀವು ರೋಡಲ್ಲಿ ನಿಲ್ಲಿಸಿ ಕೇಳೋವಂಥವ್ನು ಇಟ್ಕೊಳ್ಳಿ, ನೀವು ನಾಯಕರಾಗ್ತೀರಾ. ಆವಾಗ ನೀವು ನಾಯಕ ಅಂತ ಹೋದರೆ ನೀವು ಏನು ಹೇಳಿ ಹಂಗೇ ಇರ್ತೀರ. ನೀವು ಸಾಮಾನ್ಯ ಪ್ರಜೆಯಾಗಿ ಏನೋ ಸ್ವಾಮಿ ಹೇಳಿದ್ರು ಮಾಡ್ತಾ ಇಲ್ಲ, ಯಾಕೆ ಮಾಡಲ್ಲ ಅನ್ನೋ ಯುವಕರು ಬೆಳೆಸ್ಕೊಳ್ಳಿ. ಆಗಲ್ವ ಗುರುವೆ? ಇವತ್ತು ಹುಡುಗರೆಲ್ಲ ಮಾತಾಡಿದ್ರು ಗೊತ್ತಾ, ಹೇಳಿದ್ರಲ್ಲ ಸರ್ ನೀವು ಬಿಟ್ರು ನಾವು ಬಿಡಲ್ಲ ಅಂತ. ಅದು ನಿಜವಾದ ಪವರ್ ಆಫ್ ಯೂತ್ ಅಂದರೆ. ಆ ಯೂತ್ಸ್ ಎಲ್ಲ ಹೇಳಿ ಯಾಕೆ ಮಾಡಲ್ಲ ಸರ್, ನಾವು ಇದಕ್ಕೆ ಓಟ್ ಹಾಕ್ತೀವಿ, ₹1 ಬೇಡ, ನಮ್ಗೇನು ಕೊಡಬೇಡಿ, ನೀವು ಪ್ರಚಾರ ಗೀಚಾರ ಬೇಕಾಗಿಲ್ಲ, ಹಿಂಗೆ ಮಾಡಬೇಕು, ನಾಳೆ PPT ಪ್ರೆಸೆಂಟೇಷನ್ ಕೊಟ್ಟು ನಮ್ಗೆ ಹೇಳಬೇಕು, ಕೊಡಲಿಲ್ಲ ಅಂದರೆ ಮನೆಗೆ ಬರ್ತೀವಿ, ನಾವು ಕೆಳಗೆ ಇಳಿಸ್ತೀವಿ ನಿಮ್ಮನ್ನ ಅಂತ ಹೇಳಿ. ಅದು ನಿಜವಾದ ಪ್ರಜಾಕೀಯ. ಈಗ ಆಗಿರುವಂಥ ಕೆಲವೊಂದಷ್ಟು ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ವ್ಯೂಸನ್ನು ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈಗ 5 ರಾಜ್ಯಗಳಲ್ಲಿ ಬಂದಂಥ ರಿಸಲ್ಟ್ಸು, ಸೊ ಇದು ಯಾವುದರ ದಿಕ್ಸೂಚಿ ಅಂತ ಅನ್ಸುತ್ತೆ? ಅಲ್ಲ, ನನ್ನ ಪ್ರಕಾರ ಪ್ರಾದೇಶಿಕ ಪಕ್ಷಗಳು ಜಾಸ್ತಿ ಪ್ರಬಲ ಆಗ್ತಾ ಹೋಗುತ್ತೆ. ಇನ್ನು ನ್ಯಾಷನಲ್ ವೈಡ್ ಏನು ಹೇಳಿ ನಾನು ಅಲ್ಲಿ ಕೂತ್ಕೊಂಡು ಇಡೀ ಇಂಡಿಯಾನ ಆಳ್ತೀನಿ ಅನ್ನೋದು ಕಷ್ಟ. ಅದು ಯಾವತ್ತಿದ್ರೂ ಕಷ್ಟನೇ ಅದು. ಯಾಕಂದರೆ ನೋಡಿ, ನೀವು ಸುಮ್ಮನೆ ಒಂದು ಹಿಸ್ಟ್ರಿ ಬ್ಯಾಕ್ ಹೋಗಿ ನೋಡಿ. ಫಸ್ಟ್ ಹೆಂಗಿತ್ತಂದರೆ, ವಿಶಾಲ ಭಾರತ ಹೆಂಗಿತ್ತಂದರೆ, ಬರ್ಮಾ ಗಿರ್ಮಾ ನೇಪಾಳ ಎಲ್ಲ ಅಫ್ಘಾನಿಸ್ತಾನವರೆಗೂ ನಮ್ಮ ದೇಶ ಇತ್ತು. ಬರ್ತಾ 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 ಅದು ನೇಚರ್. ಅದು ನಮ್ಮ ಗುರುಗಳು ಕಾಶಿ ಸರ್ ತುಂಬ ಚೆನ್ನಾಗಿ ಹೇಳೋರು,
ನೇಚರ್ಲ ಅದು ಡಿವೈಡ್ ಆಗಲೇಬೇಕು. ಮರ ಇಷ್ಟೇ, ಗಿಡ ಇಷ್ಟೇ ಇರುತ್ತೆ, ಬೆಳೀತಾ ಬೆಳೀತಾ ಒಂದ್ರೆಂಬೆ ಹಂಗೋಗುತ್ತೆ, ಒಂದ್ರೆಂಬೆ ಹಿಂಗೋಗುತ್ತೆ. ಸಂಸಾರದಲ್ಲೂ ಅಷ್ಟೇ, ಒಬ್ಬ ಮಗ ಆ ಕಡೆ ಹೋಗ್ತಾನೆ, ಒಬ್ಬ ಮಗ. ನಾವು ನನ್ನ ಮಕ್ಕಳೆಲ್ಲ ಒಂದೇ ರೂಮಲ್ಲಿ ಆಟ ಆಡ್ತಿದ್ರು ಅನ್ನೋದು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬೆಳೆದ ಮೇಲೆ ಅವನೊಂದು ಕಡೆ ಹಾರ್ಕೊಂಡು ಹೋಗ್ತಾನೆ, ಇವನೊಂದು ಕಡೆ ಅವಳೊಂದು ಕಡೆ ಹೋಗ್ತಾಳೆ. ಸಹಜ, ಅದು ಪ್ರಕೃತಿ ಧರ್ಮ ಅದು. ಅದೇ ಥರ ಬೆಳೀತಾ ಬೆಳೀತಾ ಸಮಾಜಗಳು ಒಡಿತಾ ಹೋಗುತ್ತೆ. ಅಂದರೆ ಏನೋ ಭಾರತದಲ್ಲಿ ನೇಪಾಳ ಬೇರೆ ಆಯಿತು, ಪಾಕಿಸ್ತಾನ ಬೇರೆ, ಅಫ್ಘಾನಿಸ್ತಾನ ಬೇರೆ, ಈ ಕಡೆ ಬರ್ಮಾ ಬೇರೆ, ಭೂತಾನ್ ಬೇರೆ ಆಯಿತು. ಸೊ ಆಗ್ತಾ ಹೋಗುತ್ತೆ. ಅದೇ ಥರ ನೆಕ್ಸ್ಟು ಇಂಡಿಯಾದಲ್ಲೂ ಅಷ್ಟೇ. ನೀವು ಒಂದೇ ಕಡೆಯಿಂದ ನಾನು ಮಾಡ್ತೀನಿ ಅಂತ ಆಗಲ್ಲ. ಯಾಕಂದರೆ ಆಗಲ್ಲ, ಪ್ರೆಷರ್ಗೆ ಆಗಲ್ಲ. ಈ ಜನಸಂಖ್ಯೆ ಬೆಳೀತಾ ಇದೆ, ಟೆಕ್ನಾಲಜಿ ಬೆಳೀತಾ ಇದೆ. ಸೊ ಪ್ರಾದೇಶಿಕ ಪಕ್ಷಗಳು ಇದಾಗ್ತಾ ಹೋಗುತ್ತೆ. ಅದಕ್ಕೆ ವಾಜಪೇಯಿ ಅವರು ಒಂದು ಕಡೆ ಭಾಳ ಚೆನ್ನಾಗಿ ಹೇಳಿದ್ರಂತೆ, ಸಣ್ಣ 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 ರಾಜ್ಯಗಳಾಗಬೇಕು, ಆಡಳಿತ ಮಾಡೋದು ಈಸಿ ಆವಾಗ ಅಂತ. ಯಾವುದೋ ತೆಲಂಗಾಣ, ಆಂಧ್ರ ಪ್ರದೇಶ್ ಬೇರೆ ಆದಾಗ ಮೋದಿಯವರೇ ಒಂದು ಸ್ಪೀಚಲ್ಲಿ ಹೇಳಿದ್ರು ಅದನ್ನು. ಅವ್ರ ಆಸೆ ಇದ್ದಿತ್ತು ಆ್ಯಕ್ಚುಲಿ, ಸಣ್ಣ 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 ರಾಜ್ಯಗಳಾಗಿ ಅವರವರೇ ಅಲ್ಲಿ ಮಾಡೋ ಅಂಥ ಮೈಕ್ರೋ ಲೆವೆಲ್ ಮ್ಯಾನೇಜ್ಮೆಂಟ್ ಆದಾಗ ಅದ್ಭುತ ಆಗುತ್ತೆ ಅಂತ. ಫೈನ್. ಹಾಗಾದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಏನಿರುತ್ತೆ ನಿಮ್ಮ ತಂತ್ರಗಳು, ಅಥವಾ ತಂತ್ರಗಳು ಪ್ಲಾನ್ಸ್ ಏನಿರುತ್ತೆ? ನೋಡಿ, ನಿಮ್ಮಂಥ ಯುವಕರುಗಳು ಬರಬೇಕು, ಇದನ್ನು ತಿಳ್ಕೊಬೇಕು. ಎಲ್ಲದಕ್ಕಿಂತ ನಾನು ಹೇಳ್ತೀನಿ ಕೇಳಿ, ತುಂಬಾ ಜನ ಪ್ರಜಾಕೀಯದ ಬಗ್ಗೆ ಮಾತಾಡ್ತಾರೆ. ಒಂದು ವೆಬ್ಸೈಟ್ ನೋಡಿರಲ್ಲ, ಒಂದು ಆ್ಯಪ್ ನೋಡಿರಲ್ಲ, ಅದ್ರ ಬಗ್ಗೆ ತಿಳ್ಕೊಂಡ್ರೆ ಒಂದು ಪೇಜ್ ಓದೋಷ್ಟು ಪೇಷನ್ಸ್ ಇಲ್ಲ ಯಾರಿಗೂ. ಈ ಹೆಂಗೆ ಸಾಧ್ಯ? ನೀವು ಪರಿಶ್ರಮ ಪಡೆದೆ ನಾನು ಏನೋ ಆಗಬೇಕು ಅಂದರೆ, ಒಬ್ಬ ಹೀರೋ ಆಗಬೇಕು ಬಂದರೆ ಹೋಗಿ ಜಿಮ್ ಮಾಡ್ತಾನೆ, ಇದು ಮಾಡ್ತಾನೆ, ಪಲ್ಟಿಗಳು ಹೊಡಿತಾನೆ, ಫೈಟ್ ಕಲಿತಾನೆ, ಹಾರ್ಸ್ ರೈಡಿಂಗ್ ಕಲಿತಾನೆ. ನಾನು ಹೇಳಿದ್ದು ಅಟ್ಲೀಸ್ಟ್ ನೀವು ವೋಟ್ ಹಾಕೋಕ್ಕೆ ಮುಂಚೆ ನೋಡ್ರಪ್ಪ. ನೀವು ನಾನು ಏನು ಹೇಳ್ತೀನೋ ಬಿಡ್ತೀನಿ ಬಿಟ್ಬಿಡಿ, ಒಂದೇ ಒಂದು ಪೇಜ್ ಓದೋಷ್ಟು ತಾಳ್ಮೆ ಇಲ್ವಾ? ದಯವಿಟ್ಟು ಓದಿ, ನಿಮ್ಮ ಸಜೆಷನ್ ಏನಾರ ಕೊಡಿ. ಮಾಡೋಣ, ಒಂದು ಹೋಪ್ಸ್ ಕಳ್ಕೊಬೇಡಿ ಅಂತ. ಅದರ್ವೈಸ್ ನೀವು ಬೈಕೊಂಡು ಕೂತ್ಕೊಂಡ್ಬಿಡಿ, ಅಟ್ಲೀಸ್ಟ್ ಆರಾಮಾಗಿ ಇದ್ಬಿಡಿ, ಬಿಟ್ಬಿಡಿ. ಅವ್ರಿಗೆ ನಮಸ್ಕಾರ ಹೊಡ್ಕೊಂಡು, ಸರ್ ಚೆನ್ನಾಗಿ ಮಾಡಿ ಸರ್ ನೀವೇನೋ ಅಂತ ಬಿಟ್ಬಿಡಿ. ನಾವು ಅವ್ರಿಗೂ ಬೈಕೊಂಡು, ನಮ್ಮನ್ನು ನಾವು ಬೈಕೊಂಡು ಏನು ಆಲ್ಟರ್ನೇಟಿವ್ ಹುಡುಕಿದೆ, ದಟ್ ಈಸ್ ರಾಂಗ್ ಆ್ಯಕ್ಚುಲಿ. ಓಕೆ, ಸೊ ಸೇಮ್ ವೇವ್ ಒಂದು ರೀತಿ ಅರವಿಂದ್ ಕೇಜ್ರಿವಾಲ್ ಅವ್ರು ಬಂದಾಗಲೂ ಕೂಡ ಆಯಿತು. ಐ ಥಿಂಕ್ ಇದು ಸೆಕೆಂಡ್ ಟರ್ಮ್ ಇದ್ದಾರೆ, ಲಾಸ್ಟ್ ಟರ್ಮಲ್ಲೂ ಕೂಡ ನಾವು ನೋಡಿದ ಹಾಗೆ. ಸೊ ಅದೇ ರೀತಿಯಾದಂಥ ವೇವ್ ಎದ್ದಿತ್ತು, ಏನೋ ಒಂದು ಬದಲು ಮಾಡ್ತಾರೆ, ಅಥವಾ ಅವರ ಒಂದು ಐಡಿಯಾಲಜಿಗಳು ಕೂಡ ಲಾಟ್ ಆಫ್ ಡಿಫ್ರೆನ್ಸ್ ಇತ್ತು ಬೇರೆ ಪೊಲಿಟಿಕಲ್ ಪಾರ್ಟಿಗೂ ಅವ್ರು ತಂದಂಥ ಒಂದು ಐಡಿಯಾಲಜಿಗೂ. ಒನ್ಸ್ ಅಗೇನ್ ಅಲ್ಲೂ ಕೂಡ ಒಂದಷ್ಟು ಡೆವಲಪ್ಮೆಂಟ್ಗಳನ್ನು ಕಾಣ್ತಾ ಇದ್ದೀವಿ. ಅದನ್ನು ನೀವು ಒಪ್ಕೋತೀರಾ? ಡೆಲ್ಲಿಲಿ ಆಗ್ತಿರುವಂಥ ಒಂದು ಆಪ್ ಮಾಡ್ತಾ ಇರುವಂಥ ಇಲ್ಲ, ಅದು ಒಂದು ಆಲ್ಟರ್ನೇಟಿವ್ ಪೊಲಿಟಿಕಲ್ ಪಾರ್ಟಿ. ನಾನು ಹೇಳ್ತಿರೋದು, ಯಾವುದೇ ಹೊಸ ಪೊಲಿಟಿಕಲ್ ಪಾರ್ಟಿ ಬಂದಾಗ ತುಂಬ ಚೆನ್ನಾಗಿ ಅನ್ಸುತ್ತೆ ನಿಮ್ಗೆ. ಯಾಕಂದರೆ ಕರಪ್ಷನ್ ಇರಲ್ಲ ಅಲ್ಲಿ, ಎಲ್ಲರಿಗೂ ಒಂದೇನೋ ಉತ್ಸಾಹ ಇರುತ್ತೆ. ಅದೇ ಥರ ಇದೆ. ನಾನು ಅವ್ರ ಹತ್ರನೂ ನಾನು ಮಾತಾಡಿದ್ದೀನಿ, ಇವನ್ನೆಲ್ಲ ಕಾಂಗ್ರೆಸ್ BJP ಎಲ್ಲರ ಹತ್ರನೂ ಇದನ್ನು ಮಾತಾಡಿದ್ದೀನಿ, ಅವ್ರ ಹತ್ರನೂ ಮಾತಾಡಿದ್ದೀನಿ. ಸರ್ ತನ್ನಿ ಸರ್, ಇದೆ ಆ್ಯಕ್ಚುಲಿ ಇನ್ನೂ ಎಷ್ಟು ದಿನ ಈ ನಾಯಕರ ನಾಳೆ ಓಕೆ, ಇವಾಗ ಕೇಜ್ರಿವಾಲ್ ಏನೋ ಚೆನ್ನಾಗಿ ಮಾಡಿದ್ರು, ಇನ್ನು ನಿಮ್ಮ ಈ ಕೇಜ್ರಿವಾಲ್ ಆಪ್ ಅನ್ಕೊಂಡು ಒಂದಿಷ್ಟು ಜನ ಬೆಳ್ಕೊಂತಾರೆ. ಇನ್ನು ಅವ್ನಿಗೆ ಅದೇ ಐಡಿಯಾಲಜಿ ಇರುತ್ತಾ? ಅವ್ನಿಗೆ ಮತ್ತೆ 5 ವರ್ಷ ಕೊಡ್ತೀರಾ? ಏನು ಹೇಳಿ, ಅವ್ನು 5 ವರ್ಷದಲ್ಲಿ ನಾನು ಮಾಡ್ತೀನಿ ಏನೋ ಅಂತ ಹೊರಡ್ತಾನೆ. ಮಾಡೋ ಡಿಸಾಸ್ಟರ್ಸ್ ಆಗುತ್ತೋ ಏನೋ ಗೊತ್ತಿಲ್ಲ. ಮತ್ತೆ ಈಗೇನು ನೀವು ಮತ್ತೆ ಏನೋ ಕ್ಯಾಂಪೈನ್ಗಳು ಮಾಡ್ತೀರಾ, ಕ್ಯಾನ್ವಾಸ್ಗಳು ಮಾಡ್ತೀರಾ, ಮತ್ತೆ ದುಡ್ಡು ಬರ್ತಾ ಇದೆ ಅಲ್ಲಿ ಅಲ್ವಾ? ಎಲ್ಲಿ ನೀವು ಇಲ್ಲ ಮಾಡಲೇಬೇಕು, ನಾವು ಗೆಲ್ಲಬೇಕು ಅಂದರೆ ವಾಟ್ ಈಸ್ ದಟ್? ಹಂಗಾರೆ ಅವ್ರು ಮಾಡಿರೋದು ಅದನ್ನೇ ನೀವು ಮಾಡ್ತಿರೋದು. ನೀವು ಚಿಕ್ಕದಾಗಿ ಮಾಡ್ತೀನಿ ಅಂತ ಹೇಳ್ತಿರ್ಬೋದು, ಇವತ್ತು ಚಿಕ್ಕದಾಗಿ ಮಾಡ್ತೀನಿ, ನಾಳೆ ಆಲ್ ಓವರ್ ಇಂಡಿಯಾ ಮಾಡೋಕ್ರೆ ದೊಡ್ಡದಾಗುತ್ತೆ. ನಾಳೆ ಅವ್ನು ಬೈತಾ, ನೋಡ್ರಿ ಸಾವಿರಾರು ಕೋಟಿ ಖರ್ಚು ಮಾಡ್ತಿದ್ದಾರೆ, ನೋಡ್ರಿ ಅಲ್ಲಿ ಕರಪ್ಷನ್ ಇದೆ, ಏನೂ ಮಾಡೋಕ್ಕಾಗಲ್ಲ ರೀ, ಖರ್ಚು ಮಾಡಿ ಬಂದು ಏನೋ ಸ್ವಲ್ಪ ಏನೋ ಮಾಡ್ಕೊಬೇಕಲ್ಲ ಅವನು. ಅಗೈನ್ ವಿ ಆರ್ ಗೋಯಿಂಗ್ ಇನ್ ದ ಸೇಮ್ ರೂಟ್. ನಾನು ಹೇಳ್ತಿರೋದು ಕಂಪ್ಲೀಟ್ಲಿ ಚೇಂಜ್ ಮಾಡಿ, ಅದನ್ನು ವಾಪಸ್ ಬನ್ನಿ. ಬೇಡ, ಈಗಿರೋ ಟೆಕ್ನಾಲಜಿ, ಈಗಿರೋ ನಾಲೆಡ್ಜು, ಈಗಿರೋ ಇದಕ್ಕೆ ಬೇಕಾಗಿಲ್ಲ. ವಿಚಾರಗಳಲ್ಲೇ ಗೆಲ್ಲುವಂಥ ಒಂದು ಆದಾಗ ಅದ್ಭುತ ಆಗುತ್ತೆ. ಇವತ್ತಲ್ಲಿ ನಾಳೆ ಆಗಲಿ ಬಿಡಿ, ಏನು ಬೇಜಾರಿಲ್ಲ. ಅಟ್ಲೀಸ್ಟ್ ಈ ವಿಷಯ ಉಳಿದೋಗ್ಲಿ ಜನರ ಹತ್ರ. ನಾಳೆ ನೆಕ್ಸ್ಟ್ ಜನರೇಷನ್ ಅಷ್ಟೇ ಎತ್ಕೊಂತಾರೆ ಇದನ್ನ. ಓಕೆ, ಒಂದಷ್ಟು ಪೊಲಿಟಿಷಿಯನ್ಸ್ ಯಾರಾದರೂ ನಿಮಗೆ ಹೇಳಿರ್ಲಿಕ್ಕೆ ಉಂಟಾ ಈ ಥರ, ಉಪೇಂದ್ರ ಅವರೇ ತುಂಬ ಫ್ಯಾಂಟಸಿ ವರ್ಲ್ಡಲ್ಲಿ ಇದ್ದೀರಿ, ಈ ಥರದ್ದು ಆಗಲ್ಲ ರೀ ಅನ್ನುವಂಥದ್ದು ಏನಾದರೂ? ಫ್ಯಾಂಟಸಿ ವರ್ಲ್ಡಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ ತುಂಬ ಜನ ಹೇಳಿದ್ರೆ 99.9% ಹೇಳಿ ಗೊತ್ತಾ, ನೀವು ಹೇಳ್ತಿರೋದು ಕರೆಕ್ಟ್, ಅದು ಆಗಬೇಕು, ಆಗುತ್ತದು ಅಂತ ನಂಬ್ತೀರಾ? ಫೈನ್. ಓಕೆ, ನೆಕ್ಸ್ಟ್ ಎಲೆಕ್ಷನಲ್ಲಿ ಪ್ರಜಾಕೀಯ ಒಂದು ಒಳ್ಳೆ ಬಹುಮತ ಪಡೀತು ಅಂತ ಅನ್ಕೊಳ್ಳೋಣ, ಆಗ ಒಂದು ಸರ್ಕಾರ ರೆಡಿ ಆಗುತ್ತೆ ಅಂತ ಅನ್ಕೊಳ್ಳೋಣ. ಅಥವಾ ಒಂದಷ್ಟು ಸೀಟ್ಗಳು ಬಂದ್ವು ಅಂತಾನೆ ಇಟ್ಕೊಳ್ಳೋಣ, 25, 30, 40 ಸೀಟ್ಗಳು ಬಂತು. ಒನ್ಸ್ ಅಗೇನ್ ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟಿ ಜೊತೆಗೆ ಸೇರಲ್ಲ ಅಂತ ಅದನ್ನೂ ಹೇಳಿದ್ದೀನಿ ನಾನು. 2 ಬರಲಿ, 25 ಬರಲಿ, ಅಗೈನ್ ವಿ ಆಸ್ಕ್ ಪೀಪಲ್. ಇದು ನಮ್ಮ ಒಂದೇ ಒಂದು ಆಶ್ವಾಸನೆ. ಅಂದರೆ ನಮ್ಮ ಆಶ್ವಾಸನೆ ಏನೂ ಇಲ್ಲ, ನಿಮ್ಮನ್ನು ಕೇಳದೆ ನಾವೇನು ಮಾಡಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಂಡ್ಬಿಡಿ. ನಾಳೆ 25 ಬಂತಾ ಕೇಳ್ತೀವಿ, ನೀವು ಯಾರಿಗೆ ಸಪೋರ್ಟ್ ಮಾಡಬೇಕು, ಯಾವ ಇಶ್ಯೂ ಮೇಲೆ ಸಪೋರ್ಟ್ ಮಾಡಬೇಕು ಹೇಳಿ. ನಿಮ್ಮ ಎಲ್ಲ ಏರಿಯಾಗಳಲ್ಲಿ ಹಾಸ್ಪಿಟಲ್ ಬೇಕಾ, ಒಳ್ಳೆ ಅದ್ಭುತವಾದ ಸ್ಕೂಲ್ ಬೇಕಾ, ನಿಮ್ಗೇನು ಬೇಕು, ಯಾವ ರೀತಿ ಬೇಕು ನಿಮಗೆ, ಇದನ್ನೇ ಕಂಡೀಷನ್ ಇಡ್ತೀವಿ. ನೋಡಪ್ಪ, ಜನ ಇದು ಕೇಳ್ತಿದ್ದಾರೆ, ನೀವು ಇದನ್ನು ಓಕೆ ಅಂದರೆ ನಾವು ಇಷ್ಟು ಜನ ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನಮ್ಗೆ ಯಾವ ಪೊಸಿಷನ್ ಬೇಡ, ಏನು ಬೇಡ. ಅಟ್ಲೀಸ್ಟ್ ಒಂದು ಬದಲಾವಣೆ ಆಗುತ್ತೆ ಅಟ್ಲೀಸ್ಟು. ಸೊ ಫೈನ್, ನೀವು ಬಂದ ತಕ್ಷಣ ಮಾಡುವಂತಹ ಮೊದಲ ಕೆಲಸ ಯಾವುದು ಅಂತ ಅನ್ಕೋತೀರಿ? ಯಾವುದೊಂದು ಬದಲು ತರಬೇಕು ಅಥವಾ ಏನು ಮಾಡಬೇಕು ಅಂತ ಹೇಳಿ ಮೊದಲ ಕೆಲಸ?
ನಾನು ಹೇಳ್ತಿಲ್ವ, ನಾವೇನು ಮಾಡೋದಲ್ಲ ಇಲ್ಲಿ. ಫಸ್ಟ್ ಕನೆಕ್ಟ್ ವಿತ್ ಪೀಪಲ್, ದಟ್ ಈಸ್ ದ ಪ್ರೈಮರಿ. ಇದು ಓಕೆ ಫಸ್ಟ್ ನಿಮಗೇನು ಬೇಕು ಅಂತ ತಿಳ್ಕೊಬೇಕು. ಇದೇ ನಮ್ಮದು SOP ಇರೋದೇ ಅದು. ನನಗೆ ಈ ಒಂದು ವಿಚಾರಕ್ಕೆ ಓಟ್ ಹಾಕಿದ್ದಾರೆ ಜನ ಅನ್ಕೊಳ್ಳಿ. ಫಸ್ಟ್ ನಾನು ಕೇಳೋದೆ, ನೆಕ್ಸ್ಟ್ ನಾನು ಒಂದು MLA ಆದೆ ಒಂದು ಏರಿಯಾದಲ್ಲಿ, ಫಸ್ಟ್ ಐ ಕನೆಕ್ಟ್ ವಿತ್ ವೇರಿಯಸ್. ಇದು ಅಲ್ಲಲ್ಲಿ ಕಂಪ್ಲೇಂಟ್ ಬಾಕ್ಸ್ ಇಡ್ಬೋದು, ಅದು SOP ಮಾಡಿದ್ದೀವಿ. ಟೆಕ್ನಾಲಜಿ ಮೂಲಕ ಕನೆಕ್ಟ್ ಆಗ್ಬೋದು, ಪರ್ಸ್ನಲ್ ನಾನು ಹೋಗಿ ಮೀಟ್ ಮಾಡ್ಬೋದು. ಈ ಥರ ಒಂದು 8 ಆಪ್ಷನ್ ಇದೆ. ಎಲ್ಲ ರೀತಿ ಕನೆಕ್ಟ್ ಮಾಡ್ತೀನಿ. 6 ತಿಂಗಳಾಗೋಗ್ಬಿಡ್ಲಿ. ಫಸ್ಟು ಐ ವಿಲ್ ಕನೆಕ್ಟ್ ವಿತ್ ಪೀಪಲ್, ದೆನ್ ಐ ಆಸ್ಕ್ ಆ್ಯಕ್ಚುಲಿ ಏನು ಬೇಕು ನಿಮಗೆ. ಜಸ್ಟ್ ಅದು ಕೂಡ ಬಾಕ್ಸ್ಗಳಿರುತ್ತೆ, ನೀವು ಟಿಕ್ ಮಾಡಿ ಅಷ್ಟೇ, ನಿಮ್ಗೆ ಇದು ಬೇಕಾ ಇದು ಬೇಕಾ ಇದು ಬೇಕಾ ಅಂತ. ಅದನ್ನು ಸೆಗ್ರಿಗೇಟ್ ಮಾಡ್ಕೊಂಡು ಯಾರು ಜಾಸ್ತಿ ಯಾವುದು ಬೇಡಿಕೆ ಇದೆ ಆ ಏರಿಯಾದಲ್ಲಿ ಅಂತ ಅದನ್ನು ಲಿಸ್ಟ್ ಮಾಡಿ, ಫಸ್ಟ್ ಪ್ರಿಯಾರಿಟಿ ಇದು, ಸೆಕೆಂಡ್ ಪ್ರಿಯಾರಿಟಿ, ಥರ್ಡ್ ಪ್ರಿಯಾರಿಟಿ, ಇದಕ್ಕೆ ಪ್ಲ್ಯಾನಿಂಗ್ಗಳೇನು, ನಮ್ಮ ಹತ್ರ ಏನು ಬಡ್ಜೆಟ್ ಇದೆ, ಪ್ರತಿಯೊಂದನ್ನು ಓಪನ್ ಆಗಿ ಇಟ್ಕೊಂಡು. ನಾನು ಇವಾಗ ಇಲ್ಲದೇ ಇರೋ ಬಡ್ಜೆಟ್ ಹೇಳೋಕ್ಕಲ್ಲ, ಏನಿದೆ ನಮ್ಮ ಏರಿಯಾಗೆ ಏನು ಎಲ್ಲವನ್ನೂ ಓಪನ್ ಆಗಿ ಇಡ್ತೀನಿ ನಿಮ್ಮ ಮುಂದೆ. ನಿಮಗೆ ಗೊತ್ತಾಗೋಯ್ತು ಅಂದ್ಕೊಳ್ಳಿ, ನಿಮ್ಮ ಏರಿಯಾಗೆ ಬರ್ತಿರೋದೇ 2 ಕೋಟಿ ರೀ, 2 ಕೋಟಿ ನೋಡಿ ಈ ಕೆಲಸ ಮಾಡೋದು ಯಾವ್ದು ಬೇಕು ನಿಮಗೆ ಅಂದಾಗ ನೀವು ಡಿಸೈಡ್ ಮಾಡ್ತೀರಿ 2 ಕೋಟಿ ಇಷ್ಟ ನನಗೆ, ಹಂಗಾರೆ ತುಂಬ ಇಂಪಾರ್ಟೆಂಟ್ ಬೇಕಾದ್ರೆ ನೋಡ್ರಿ ಇಲ್ಲಿ ಭಾಳ ಇನ್ನು ಓಡಾಡೋಕ್ಕೆ ರೆಡಿ ಇಲ್ಲ, ಇಲ್ಲಿ ಸ್ವಲ್ಪ ರೋಡ್ ಮಾಡಿ ಅಂತೀರಾ, ಅಥವಾ ಇನ್ನೇನೋ ಹೇಳ್ತೀರಾ. ಅದನ್ನು ಮಾಡಿ ನಾವು ವರದಿ ಕೊಡ್ತೀವಿ ಅಷ್ಟೇ ನಿಮಗೆ. ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡೋದು ಅಷ್ಟೇ, ನಾವು ಹೇಳ್ತಿರೋದೇ ಅದನ್ನು. ಓಕೆ ಓಕೆ. ಸೊ ಈಗ ಯಾವ ಹಂತದಲ್ಲಿದೆ ಸರ್ ಪ್ರಜಾಕೀಯ? ಸೊ ಎಷ್ಟು ಜನ ಒಗ್ಗೂಡಿದ್ದಾರೆ? ಸೊ ಎಲ್ಲೆಲ್ಲಿ ಬೆಳವಣಿಗೆ ಕಂಡಿದೆ, ಅಥವಾ ಬರೀ ಬೆಂಗಳೂರು ಸೆಂಟ್ರಿಕ್ ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಹೇಗೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ಜನಗಳೇ ಆ್ಯಕ್ಚುಲಿ ಇದನ್ನು. ಇವಾಗ ಅವ್ರಿಗೆ ಯಾವ ಮೀಡಿಯಾ ಇದೆ ಹೇಳಿ, ನಾನಾರು ನಿಮ್ಮ ಮೀಡಿಯಲ್ಲಿ ಬಂದು ಕೂತ್ಕೊಂತೀನಿ. ಜನಗಳ ಮೀಡಿಯಾ ಇರುತ್ತೆ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಲ್ಲಿ ಅಥವಾ ವಾಟ್ಸಪ್ಪು ಮೊಬೈಲ್ಗಳಲ್ಲಿ ಅವ್ರದ್ದೇ ಗ್ರೂಪ್ಗಳು ಮಾಡಿಕೊಂಡು, ಅವ್ರದ್ದೇ ಪೇಜಸ್ಗಳು ಮಾಡಿಕೊಂಡು, ಅವ್ರದ್ದೇ ಇನ್ಸ್ಟಾಗ್ರಾಮಲ್ಲಿ ಪೇಜಸ್ಗಳು, ವೀಡಿಯೋಗಳು, ಅದು ಇದು ಪ್ರತಿಯೊಂದು ಕಟ್ ಮಾಡಿ ಅದನ್ನು ಒಬ್ಬೊಬ್ಬ 5-5 ಸಾವಿರ 10,000 ಜನಕ್ಕೆ ಶೇರ್ ಮಾಡ್ತಾ ಇದ್ದಾನೆ. ಸೊ ಆ ಥರ ವಿಚಾರಗಳು ಹಂಚ್ಕೊತಾ ಇದ್ದಾರೆ. ಹುಡುಗ ಇವತ್ತು ಇಂಟರ್ವ್ಯೂಲ್ ಹೇಳಿದ್ನಲ್ಲ, ಸರ್ ನಾನು ಒಬ್ಬ 1000 ಜನಕ್ಕೆ ಕೇಳ್ತೀನಿ ಸರ್ ನಾನು ಎಲೆಕ್ಷನ್ ಒಳಗಡೆ ಅಂತ. ಈ ಥರ ಒಬ್ಬ 100 ಜನಕ್ಕೆ ಹೇಳಿದ್ರೆ ಸಾಕು. ಇದನ್ನು 100 ಜನಕ್ಕೆ ಕೂರಿಸ್ಕೊಂಡು ಕ್ಲೀನಾಗಿ ಕನ್ವಿನ್ಸ್ ಮಾಡಿದ್ರೆ ಅದ್ಭುತ ಬದಲಾವಣೆ ಆಗುತ್ತೆ ಖಂಡಿತ. ಓಕೆ ಓಕೆ ಫೈನ್. ಈಗ ನೀವು ವೋಟಿಂಗ್ ಬಗ್ಗೆನೇ ಹೇಳಿದ್ರಲ್ಲ, ಪೋಲಿಂಗ್ ಬಗ್ಗೆ. ಸೊ ಈಗ ರೈಟ್ ನಾವು ಈಗಲೇ ನಾಳೆ ಓವರ್ ನೈಟ್ ಆಗುವಂಥದ್ದಲ್ಲ ಅದು. ನೆಕ್ಸ್ಟ್ ಎಲೆಕ್ಷನ್ ಆದ್ರೂ ಕೂಡ ಇದೇ EVM ಅನ್ನೇ ಆಧರಿಸಬೇಕು, ಅದೇ ವೋಟಿಂಗ್ ಸಿಸ್ಟಮ್ ಅಲ್ಲೇ ನೀವು ಕೂಡ ಹೋಗ್ಬೇಕಾಗುತ್ತೆ. ಆದ್ಮೇಲೆ ನೀವು ಬದಲಾವಣೆ ಮಾಡಬೇಕು. ಹೌದು, ನನಗೆ ಈಗಿರೋ ಚಾನೆಲ್ ಮೂಲಕನೇ ನಾನು ಹೋಗ್ಬೇಕು. ಹೌದು, ಈಗ ಈ EVM ಬಗ್ಗೆ ನಾನು ಮಾತಾಡ್ತಿಲ್ಲ, ಎಲ್ಲವೂ ಕರೆಕ್ಟಾಗಿ ಆಗ್ತಾ ಇದೆ. ಎಲೆಕ್ಷನ್ ಪ್ರೋಸೆಸ್ ನಾನು ಮಾತಾಡೋಷ್ಟು ಏನೋ ಅದು ತಪ್ಪಾಗುತ್ತೆ. ಅದು ಆ್ಯಕ್ಚುಲಿ ಎಲೆಕ್ಷನ್ ಪ್ರೋಸೆಸ್ನೇ ನಾನು ಬಿಲೀವ್ ಮಾಡಿಲ್ಲ. ನಾನು ಇಷ್ಟೆಲ್ಲ ಮಾತಾಡಬಾರ್ದು. ಐ ಶುಡ್ ರೆಸ್ಪೆಕ್ಟ್ ಡೆಮಾಕ್ರಸಿ, ವಾಟ್ ಎವರ್ ಇಸ್ ಹ್ಯಾಪನಿಂಗ್, ಇಟ್ ಈಸ್ ದೇರ್. ಆ್ಯಕ್ಚುಲಿ ಅದೇ ಪ್ರೋಸೆಸ್ ಇರೋದು. ಅಲ್ಲೇನು ಬದಲಾವಣೆ ಬಂದ್ರ ಮೇಲೆ ನಮ್ದೊಂದು ಸ್ಟ್ರಕ್ಚರ್ ಮಾಡ್ಕೊತೀವಿ ನಾವು ಅಂತ. ಓಕೆ, ನಾನಲ್ಲಿ ಬ್ಲಾಕ್ ಚೈನ್ ತರ್ಬೋದು, ಕರೆಕ್ಟ್. ನಾನು ರಿಕ್ವೆಸ್ಟ್ ಮಾಡ್ಕೊಬೋದು ಎಲ್ಲರಿಗೂ, ನನ್ನ ಏರಿಯಾದಲ್ಲೆಲ್ಲ ಬ್ಲಾಕ್ ಚೈನಲ್ಲಿ ಬರಬೇಕಪ್ಪ, ನಾನು ಈ ದುಡ್ಡು ಸ್ಯಾಂಕ್ಷನ್ ಮಾಡಬೇಕು ಅಂದರೆ. ಸೊ ಈ ಥರದ್ದು ಹಲವಾರು ಬದಲಾವಣೆಗಳು ತರ್ಬೋದಲ್ಲಿ. ಖಂಡಿತ ಸರ್, ಖಂಡಿತ. ನಿಮ್ಮೆಲ್ಲ ಆಶೋತ್ತರಗಳು ಕೂಡ ಈಡೇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಿಮ್ಮ ಏನೇನು ಪ್ಲಾನ್ಸ್ ಇದೆ ಅಟ್ಲೀಸ್ಟ್ ಜನರಿಗೆ ಅದು ರೀಚ್ ಆಗಲಿ, ನಮ್ಮೆಲ್ಲರ ಅಂತೇಳಿ. ಓಕೆ, ನಮ್ಮೆಲ್ಲರ ಆಶೋತ್ತರಗಳು ಸರ್. ಎಲ್ಲರೂ ಸೇರಿ ಮಾಡೋಣ ಖಂಡಿತ. ಎಗೈನ್ ಅದು ನೀವು ಮಾಡ್ತೀರಾ ಅನ್ನೋದು ಯಾವತ್ತೂ ಏನಾಗುತ್ತೆ ಗೊತ್ತಾ, ಎಗೈನ್ ಮತ್ತೆ ಇದಾಗ್ಬಿಡ್ತೀವಿ. ಸರ್ ನೀವು ಮಾಡಿ ಸರ್, ಮಾಡಿ ಸರ್ ಅಲ್ಲಲ್ಲ ನಿಮ್ಮ ಆಸೆಗಳೆಲ್ಲ ಸರ್ ನನ್ನ ಆಸೆ ಅಲ್ಲ, ಎಲ್ಲರ ಆಸೆನಪ್ಪ ಇದು. ಮತ್ತೆ ರಾಜಕೀಯ ತರ ನೋಡ್ಬೇಡಿ, ಉಪೇಂದ್ರ ಬಂದು ಏನೋ ಒಂದು ಇದು ಮಾಡಿದ ಅಲ್ಲ. ಆ್ಯಕ್ಚುಲಿ ನಾವೆಲ್ಲ ಸೇರೋಣ, ನಮ್ಮೆಲ್ಲರ ಆಸೆ ಇದು. ನಾವೆಲ್ಲ ಸೇರಿ ಇದಕ್ಕೆ ಮಾಡಿದಾಗ ಅದ್ಭುತ ಆಗುತ್ತೆ ಆ್ಯಕ್ಚುಲಿ. ಖಂಡಿತ ಸರ್, ಈ ಬದಲಾವಣೆ ಬಹುಶಃ ಈ ಬದಲಾವಣೆ ಬೇಕು ಅಂತ ಅನ್ಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ಜನನೂ ಕೂಡ ಅದಕ್ಕೆ ಸಾಥ್ ಕೊಡ್ತಾರೆ ಅಂತ ಹೇಳಿ ನಾವು ಅನ್ಕೊಳ್ಳೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವ್ಯೂಸನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.